ಕೆಲವು ಕೆಲವು ಸಾಮ್ಯಗಳನ್ನು ಹೇಳುವಾಗ ಶಿಷ್ಯರಿಗೆ ಅರ್ಥ ಆಗಲ್ಲ. ಒಬ್ಬರ ಮಾಡ್ಕೊಂತಾರೆ, ಏನು ರೊಟ್ಟಿನ ಮಾಂಸನ ಅದ ಇದ ಹುಳಿಲ ರೊಟ್ಟಿ ಏನು ಅದೆಲ್ಲ ಅವರವರೇ ಸಂಭಾಷಣೆ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಡೌಟ್ ಆಗುತ್ತೆ, ಏನಪ್ಪ ಸಾಮ್ಯ ಹೇಳಿದ್ರು, ಏನು ಅದ ಅರ್ಥ, ಏನು 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 ನಂತರವಾಗಿ ಹಿಂದಿರುಗಿ ಸಾಯಂಕಾಲ ಹಿಂದಿರುಗಿ ಮನೆಗೆ ಹೋಗುವಾಗ ಆ ಜಾಗದಲ್ಲಿ ಸೇರೋ ಜಾಗದಲ್ಲಿ ಅವ್ರು ಕೇಳ್ತಾರಪ್ಪ ಇದಂದ್ರೆ ಏನು ಅಂತ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕ ರಾಜ್ಯದ ಗುಟ್ಟು ತಿಳಿದುಕೊಳ್ಳುವಂತ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ. ಹಲ್ಲೆಲೂಯಾ. ಪರಲೋಕ ರಾಜ್ಯದ ಗುಟ್ಟು ತಿಳಿದುಕೊಳ್ಳುವಂತ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡಬೇಕು? ಉಪಯೋಗಿಸ್ಬೇಕು. ಹಲ್ಲೆಲೂಯಾ. ಹಾಗೆ ದೇವರ ಮಾತುಗಳು ನಿಮಗೆ ಅರ್ಥ ಆಗಬೇಕಾದ್ರೆ ಒಂದು ವಾಕ್ಯ ಓದಿರ್ಬೇಕು, ಎರಡದಾಗಿ ಆಸಕ್ತಿಯಿಂದ ಕೂತ್ಕೊಬೇಕು. ಈ ಎರಡು ಇದ್ರೂ ಸಾಲದು, ದೇವರ ಆತ್ಮ ಹೊಂದಿರಬೇಕು. ಈಗ ನಾನು ದೇವರ ಆತ್ಮನಿಂದ ನಡೆಸಲ್ಪಡುವಾಗ, ದೇವರ ಆತ್ಮನಿಂದ ದೇವರು ಮಾತಾಡುವಾಗ, ಆ ಆತ್ಮ ನಿಮ್ಮಲ್ಲಿರುವಾಗ ಅದು ಈಸಿಗೆ ನಿಮಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ, ಕ್ಲೀನಿಗೆ ಅರ್ಥಗತವಾಗಿ ತೆಗೆದುಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾನು ಮಾಡೋ ಪ್ರಸಂಗ ನಿಮ್ಗೆ ಅರ್ಥ ಆಗಬೇಕಾದ್ರೆ ಶ್ರದ್ಧೆಯಿಂದ ಕೇಳ್ರಿ. ಹಲ್ಲೆಲೂಯಾ. ಇವತ್ತು ದೇವರು ಕೊಟ್ಟು ಕಳಿಸಿರುವಂತ ಪರಲೋಕದ ಮನ್ನಾ ಯಾವ್ದಪ್ಪ ಅಂದ್ರೆ ಹಳೆ ಒಡಂಬಡಿಕೆಯ ಮಂಜೂಷ ಮತ್ತೆ ಹೊಸ ಒಡಂಬಡಿಕೆಯ ಮಂಜೂಷ. ಹಲ್ಲೆಲೂಯಾ. ಇದ್ರ ಕುರಿತು ಮಾತಾಡಲಿಕ್ಕೆ ಪರಿಶುದ್ಧಾತ್ಮ ನನಗೆ ಕಳೆದ ವಾರಗಳಲ್ಲಿ ಪ್ರೇರೇಪಣೆ ಕೊಟ್ಟರು. ಹೃದಯದಲ್ಲಿ ಆ ಒಂದು ಮಾತುಗಳನ್ನ ಪ್ರೇರೇಪಿಸಿದ್ರು. ಏನು? ಹಳೆ ಒಡಂಬಡಿಕೆಯ ಮಂಜೂಷ, ಹೊಸ ಒಡಂಬಡಿಕೆಯ ಮಂಜೂಷ. ಹಳೆ ಒಡಂಬಡಿಕೆಯ ಮಂಜೂಷ, ಹೊಸ ಒಡಂಬಡಿಕೆಯ ಮಂಜೂಷದ ಕುರಿತು ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡ್ಲಿಕ್ಕಾಗಿ ನಾನು ಹೋಗ್ತಾ ಇದ್ದೇನೆ. ಮಂಜೂಷ ಅಂದ್ರೆ ಏನು? ತಪಶಾಸ್ತ್ರನ ಇಷ್ಟವರೆಗೂ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ದೇವರು ಹಳೆ ಒಡಂಬಡಿಕೆಯ ಮಂಜೂಷದ ಕುರಿತು, ಹೊಸ ಒಡಂಬಡಿಕೆಯ ಮಂಜೂಷದ ಕುರಿತು ಇವತ್ತು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಈಗ ನಾನು ಕೇಳಿದೆ ಮಂಜೂಷ ಅಂದ್ರೆ ಏನು ಅಂತ. ಕೆಲವು ಜನರು ಹೇಳ್ರಿ ದೇವರ ವಾಕ್ಯ ಅಂತ. ಹಲ್ಲೆಲೂಯಾ. ಮಂಜೂಷ ಅಂದ್ರೆ ದೇವರ ವಾಕ್ಯ ಅಲ್ಲ. ಹಲ್ಲೆಲೂಯಾ. ಈಗ ಅದರಲ್ಲಿರುವಂತ ಕೆಲವು ವಿಷಯಗಳು ದೇವರ ಆತ್ಮ ನಮ್ಮ ಸಂಗಡ ಮಾತಾಡ್ತಾರೆ. ಅದರಲ್ಲಿ ಕೆಲವೊಂದು ಆಲೋಚನೆಗಳು ನಮಗಿರ್ತದೆ, ಅದನ್ನ ನಾವು ಆತ್ಮದಲ್ಲಿ ಸ್ವೀಕಾರ ಮಾಡೋಣ. ಯಾಕಂದ್ರೆ ನೀವು ಸತ್ಯವನ್ನು ತಿಳ್ಕೊಳ್ಳಬೇಕು. ದೇವರ ವಾಕ್ಯ ಬೀಳ್ತದೆ. ನೀವು ಸತ್ಯವನ್ನು ತಿಳಿದುಕೊಳ್ಳುವಾಗ ಆ ಸತ್ಯ ನಿಮ್ಮನ್ನ, ನಿನ್ನ ಕುಟುಂಬವನ್ನ, ನಿನ್ನ ತಲೆಮಾರುಗಳನ್ನ ಬಿಡಿಸುತ್ತೆ. ಹಲ್ಲೆಲೂಯಾ. ಚಪ್ಪಾಳೆ ಬರಲ್ಲ. ದೇವರು ನೀನು ಅನುಗ್ರಹಿಸ್ತಾ ಅಂದ್ರೆ ನೋಡಿದ್ರೆ ಚಪ್ಪಾಳೆ ಬರ್ತದೆ. ದೇವ್ ನಿನ್ನ ಮನೆಗೆ 2 kg ಬಂಗಾರವನ್ನ ಮಡಕೆನಲ್ಲಿ ಕಳಿಸ್ತಾರೆ ಅಂದ್ರೆ ಓ ರಬ 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 ಶಬ. ಅನ್ಯ ಭಾಷೆಗಳು ಎಲ್ಲಿರ್ತಾವೋ, ಆ ಪ್ರಾರ್ಥನೆ ಎಲ್ಲಿರ್ತಾವೋ, ಆ ಬೆಂಕಿ ಎಲ್ಲಿರ್ತದೋ ಗೊತ್ತಿಲ್ಲ, ಎಲ್ಲ ಹೊರಕೊಂಡ್ಬಿಡ್ತಾವ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಬ್ಜೆಕ್ಟ್ ಒಳಗಡೆ ಹೋಗ್ಲಿಕ್ಕೆ ರೆಡಿನಾ? ಆ ಮಂಜೂಷದ ಕುರಿತು ಧ್ಯಾನ ಮಾಡಕ್ಕೆ ರೆಡಿನಾ? ಮಂಜೂಷದ ಕುರಿತು ಧ್ಯಾನ ಮಾಡುವಾಗ ನೀವೆಲ್ಲ ಏನ್ ಮಾಡಬೇಕು? ಆ ದೇವರ ಆತ್ಮನವ ಒಟ್ಟಿಗೆ ನೀವು ಬರಬೇಕು, ಆ ವಾಕ್ಯದೊಟ್ಟಿಗೆ ನೀವು ಬರಬೇಕು. ಸರಿನಾ? ಸರಿ. ಅದಕ್ಕೆ ಅನುಗುಣವಾಗಿರುವಂತ ವಾಕ್ಯವನ್ನ ತೆಗೆದುಕೊಳ್ಳೋಣ. ನಾನು ಕೇಳಿದ ಕೆಲವು ಜನರನ್ನ ಮಂಜೂಷ ಅಂದ್ರೆ ಏನು ಅಂತ. ಕೆಲವು ಜನರು ಮಂಜೂಷ ಅಂದ್ರೆ ದೇವರ ವಾಕ್ಯ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಿ ಮಂಜೂಷ ಅಂದ್ರೆ ದೇವರ ವಾಕ್ಯ ಅಲ್ಲ. ಹಲ್ಲೆಲೂಯಾ. ಅಂದ್ರೆ ಆ ಮಂಜೂಷ ಏನು? ಆ ಮಂಜೂಷದ ಕೆಲಸ ಏನು? ಆ ಮಂಜೂಷ ಅಂದ್ರೆ ಏನು? ಆ ಮಂಜೂಷದ ಕೆಲಸ ಏನು? ಆ ಮಂಜೂಷಕ್ಕೆ ಇರುವಂತ ಮಹತ್ವ ಏನು? ಹಲ್ಲೆಲೂಯಾ. ಇದ್ರ ಕಾರ್ಯ ಏನು? ಇದ್ರ ಶಕ್ತಿ ಏನು? ಇದ್ರ ಗತ್ತೇನು? ಇದ್ರ ಮಹತ್ವ ಏನು? ಹಲ್ಲೆಲೂಯಾ. ಇದ್ರ ಕುರಿತು ಈ ಭಾನುವಾರ ಪರಿಶುದ್ಧಾತ್ಮ ನಮಗೆ ಕಲಿಸ್ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ನಾವು ತೆಗೆದುಕೊಳ್ಳೋಣ ವಿಮೋಚನೆ ಕಾಂಡ 25ನೇ ಅಧ್ಯಾಯ. ವಿಮೋಚನೆ ಕಾಂಡ 25ನೇ ಅಧ್ಯಾಯ. ಅದರಲ್ಲಿರುವಂತ 20, 20ರಿಂದ 22 ವಾಕ್ಯಗಳನ್ನ ಮೈಕುಳ್ಳವರು ಪಟ್ಟಂತ ಓದಿ ಸಹಾಯ ಮಾಡ್ರಿ. ಇಲ್ಲ ಅದೇ ನಿಮ್ ನಂಬಿಕೆ ನೋಡಿದ್ರು ಇವರೆಲ್ಲ ಮಂಡು ಜನಪ್ಪ, ನಾನು ಕಳ್ಸಿಕೊಡ್ತೀನಿ ಅಂತ ಪವರ್ ಕಳ್ಸಿಕೊಟ್ರು. ಪ್ರೈಸ್ ದಿ ಲಾರ್ಡ್. ಹೋದ್ರೆ ಆ ಕೃಪಾಸನದ ಮುಂದಗಡೆ ಅವುಗಳ ಮುಖಗಳು ಎದುರು ಬದುರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ಆ ಕೃಪಾಸನವನ್ನ ಮಂಜೂಷದ ಮೇಲಿಡಬೇಕು. ನಾನು ಹೇಳ್ತಾ ಇದ್ದೀನಿ ಮಂಜೂಷದ ಕುರಿತು ದೇವರಾತ್ಮ ಇವತ್ತು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯ ಮಂಜೂಷ, ಹೊಸ ಒಡಂಬಡಿಕೆಯ ಮಂಜೂಷ. ಹಂಗಂದ್ರೆ 2 ಮಂಜೂಷ ಇದೆಯಾ? ಅದರ ಅರ್ಥ ಏನು? ಆ ವಿಷಯ ಏನು?
ಅದನ್ನ ತಿಳ್ಕೊಳ್ತಾ ಇದೀವಿ. ಆ ಆ ಆ ಆ ಆ ಕೃಪಾಸನವನ್ನ ಆ ಮಂಜೂಷದ ಮೇಲೆ ಇಡಬೇಕು. ನಾನು ನಿನಗೆ ಕೊಡುವ ಆಜ್ಞಾಶಾಸನಗಳನ್ನು ನಾನು ನಿನಗೆ ಕೊಡುವಂತ ಆಜ್ಞಾ ಶಾಸನಗಳನ್ನು ಆ ಮಂಜೂಷದ ಒಳಗಡೆ ಇಡಬೇಕು. ಆ ಮಂಜೂಷದ ಒಳಗಡೆ ಇಡಬೇಕು. ಅಲ್ಲಿಯೇ ನಾನು ನಿಮಗೆ ದರ್ಶನವನ್ನು ಕೊಡುವೆನು. ಅಲ್ಲಿಯೇ ನಾನು ನಿನಗೆ ದರ್ಶನ ಕೊಡ್ತೇನೆ. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನಿಟ್ಟಿರುವ ಮಂಜೂಷದ ಮೇಲನ 2 ಕೆರೂಬಿಗಳ ನಡುವೆಯೇ ನಾನಿದ್ದು ಆ ನಡುವೆ ನಾನಿದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ನಾನಿನ್ ಸಂಗಡ ಇದ್ದು ಇಸ್ರಾಯೇಲರಿಗೆ ನೀನು ಹೇಳ್ಬೇಕಾದ ಎಲ್ಲಾ ಸಂಗತಿಗಳನ್ನು ತಿಳಿಸುವೆ. ಎಲ್ಲ ಸಂಗತಿಗಳನ್ನ ತಿಳಿಸುವೆನು. ಸಾಕು. ಹಲ್ಲೆಲೂಯ. ಈಗ ನಿಮ್ಗೆ ಅರ್ಥ ಆಯ್ತಾ ಮಂಜೂಷ ಅಂದ್ರೆ? ಅರ್ಥ ಆಯ್ತಾ? ಮಂಜೂಷ ಅಂದ್ರೆ ಏನು? ಕಿವಿ ಉಳ್ಳವರು ಕೇಳಲಿ, ಬಾಯಿ ಇರೋರು ಮಾತಾಡಲಿ. ಪ್ರೈಸ್ ದಿ ಲಾರ್ಡ್. ಮಂಜೂಷ ಅಂದ್ರೆ ಏನು? ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಮಂಜೂಷ ಬೇರೆ, ದೇವರ ವಾಕ್ಯ ಬೇರೆ, ಕೃಪಾಸನ ಬೇರೆ. ಹಲ್ಲೆಲೂಯ. ಈ ಮಂಜೂಷದ ಮೇಲೆ ಒಂದು ಕೃಪಾಸನದ ಅಲಗು ಮಾಡಿಡಬೇಕು. ಆ ಕೃಪಾಸನದ ಮೇಲೆ ಮಾಡುವಂತ ಆ ಒಂದು ಕೃಪಾಸನವನ್ನ ಮಾಡುವಂಥದ್ದು ಆ ಕಡೆ ತುದಿಲಿ ಈ ಕಡೆ ತುದಿಯಲ್ಲಿ ದೇವದೂತರನ್ನ ಕೆರೂಬಿಯರನ್ನ ಇಡಬೇಕು. ಅಂದ್ರೆ ಕೆರೂಬಿಯರ ರೆಕ್ಕೆಗಳನ್ನು ಚಾಚಿಕೊಂಡದನ್ನ ಇಡಬೇಕು. ಅದು ಮುಖ ನೋಡ್ಕೊಂತದ್ದಾಗಿರ್ಬೇಕು. ಅದು ಕೃಪಾಸನವನ್ನ ಅದರ ರೆಕ್ಕೆ ಮುಚ್ಚಲ್ಪಟ್ಟಿರ್ಬೇಕು. ಆ ಕೃಪಾಸನದ ಮಧ್ಯದಲ್ಲಿ ದೇವರು ಪ್ರಕಟ ಆಗ್ತಾನೆ. ಆ ಕೃಪಾಸನದ ಮಧ್ಯದಲ್ಲಿ ದೇವರು ಇಳಿದು ಬರ್ತಾನೆ. ಆ ಕೃಪಾಸನದ ಮಧ್ಯದಲ್ಲಿ ದೇವರು ಇಳಿದು ಬಂದು ದರ್ಶನ ಕೊಡ್ತಾನೆ. ಯಾರಿಗೆ? ಸೇವಕರುಗಳಿಗೆ, ಯಾಜಕರಿಗೆ, ಲೇವಿಯರಿಗೆ ಸ್ವರ್ಗದ ದೇವರು ಇಳಿದು ಬಂದು ದರ್ಶನ ಕೊಡ್ತಾನೆ. ಆ ದರ್ಶನದಲ್ಲಿ ದೇವರು ಮಾತಾಡ್ತಾನೆ. ಆ ಮಾತಾಡೋ ದೈವ ಆಲೋಚನೆಗಳನ್ನ ಈ ಯಾಜಕರು ತೆಗೆದುಕೊಂಡು ಬಂದು ಇಸ್ರಾಯೇಲರಿಗೆ ಹೇಳಬೇಕು. ಏನಂತ ಹೇಳಿ? ದೇವರಿಂತನ್ನುತ್ತಾನೆ, ದೇವ್ರು ಇದು ಮಾಡಕ್ಕೆ ಹೇಳಿದಾನೆ, ದೇವ್ರು ಈ ರೀತಿ ಇರ್ಬೇಕಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಯಾಜಕರು ಅಲ್ಲಿಂದ ದೈವ ದರ್ಶನದಲ್ಲಿ ದೇವರು ಮಾತಾಡುವ ಮಾತುಗಳು ತಗೊಂಡು ಬಂದು ಹಂಚುತ್ತಾರೆ. ಅಂದ್ರೆ ದೇವ್ರು ಇಳಿದು ಬರಬೇಕಂದ್ರೆ ಕೃಪಾಸನ ಇರ್ಬೇಕು. ಕೃಪಾಸನ ಇರ್ಬೇಕಂದ್ರೆ ಮಂಜೂಷ ಇರ್ಬೇಕು. ಮಂಜೂಷ ಇರ್ಬೇಕು ಅಂದ್ರೆ ದೇವರ ವಾಕ್ಯ ಇರ್ಬೇಕ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈಗ ಕೇಳ್ತೀನಿ ಕೇಳ್ರಿ. ಮಂಜೂಷ ಅಂದ್ರೆ ದೇವರ ವಾಕ್ಯವಲ್ಲ. ಅದಕ್ಕೆ ಬದಲಾಗಿ ದೇವರು ಏನ್ ಮಾಡ್ತಾರೆ? ದೇವರು ಸೀನಾಯಿ ಬೆಟ್ಟದಲ್ಲಿ ಇರ್ತಾರೆ. ಒಂದು ದಿನ ದೇವರು ಸೀನಾಯಿ ಬೆಟ್ಟದಲ್ಲಿ ಇರ್ತಾರೆ. ಆ ಸೀನಾಯಿ ಬೆಟ್ಟದ ಹತ್ರ ಪ್ರಾರ್ಥನೆಗಾಗಿ ಮೋಶೆ ಹೋಗ್ತಾನೆ. 40 ದಿವಸ ಹಗಲು ಇರುಳು ಆ ದೇವರ ಸಮ್ಮುಖದಲ್ಲಿ ಸಮಯ ಕಳೀತಾನೆ. 40 ದಿವಸ ನೀರಿಲ್ಲ, 40 ದಿವಸ ಅನ್ನ ಇಲ್ಲ, 40 ದಿವಸ ನಿದ್ದೆ ಇಲ್ಲ. ಅವನು ಹೋಗಿ ದೇವ ಸಮ್ಮುಖದಲ್ಲಿ ಕುತ್ಕೊಂಡಿದ್ದ ತಕ್ಷಣವೇ ಅವನು ದೇವರ ಆತ್ಮ ಪರವಶನಾಗಿ ಮಾರ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ಆತ್ಮನ ಪರವಶನಾಗಿ ಮಾರ್ಪಟ್ಟ ಮೇಲೆ 40 ದಿವಸ ಹಗಲು ಇರುಳು ಆತನೇನು ಮಾಡ್ತಾನೆ? ದೇವರ ಸಮ್ಮುಖದಲ್ಲಿ ಇರ್ತಾನೆ. ಆ ಸಮಯದಲ್ಲಿ ಇನ್ನೇನು ಅವನು ಬರಬೇಕು. ಆ ಟೈಮ್ನಲ್ಲಿ ದೇವರನ್ನು ಮಾಡ್ತಾರೆ ಅಂದ್ರೆ ದಸಾಜ್ಞೆಗಳನ್ನ ಕೊಡ್ತಾರೆ. ದಸಾಜ್ಞೆಗಳನ್ನ ಕೊಡ್ತಾರೆ. ದಸಾಜ್ಞೆಗಳನ್ನ 10 ಆಜ್ಞೆಗಳನ್ನ ದೇವ್ರು ಕೊಡ್ತಾರೆ. ದೇವ್ರು ಹೇಗೆ ಕೊಡ್ತಾನೆ ಅಂದ್ರೆ ಒಂದು ಹಲಗು. ಅದು ಯಾವ ಹಲಗು? ಕಲ್ಲಿನ ಹಲಗು. ಈ ಈ ಈ ಕಲ್ಲಿನ ಹಲಗಿನಲ್ಲಿ ಬೆಂಕಿನಲ್ಲಿ ದೇವರ ಕೈಯಿಂದಲೇ ದೇವರು 10 ಆಜ್ಞೆಗಳನ್ನ ಬರೆದು ಅದನ್ನು 2 ಮಾಡಿ 2 ಹಲಗುಗಳನ್ನ ಅವನು ಕೇಳ್ಕೊಡ್ತಾರೆ. ಹಲ್ಲೆಲೂಯಾ. 2 ಹಲಗುಗಳನ್ನ ಮೋಶೆ ಕೈಯಲ್ಲಿ ದೇವರು ಕೊಡ್ತಾರೆ. ಇದೇ ಇಸ್ರಾಯೇಲ್ ಜನರಿಗೆ ಇರುವಂತ ಪ್ರಮಾಣ. ಈ ರೀತಿ ನಡ್ಕೊಳ್ಬೇಕು. ಹಲ್ಲೆಲೂಯಾ. ಅದು 10 ಆಜ್ಞೆಗಳನ್ನು ಕೊಡ್ತಾರೆ. ಅದರಲ್ಲಿ 1ನೇ ಆಜ್ಞೆ ಏನು ಗೊತ್ತಾ? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಇದು 1ನೇ ಆಜ್ಞೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಇದು 1ನೇ ಆಜ್ಞೆ. ದೇವ್ರ ಕೈಯಲ್ಲಿ ಬರಿತಾ ಇದ್ದಾರೆ ಹಲಗು ಮೇಲೆ. ಯಾವುದು? ಯಾವ ಹಲಗು? ಕಲ್ಲಿನ ಹಲಗು. ಅದು ಎಲ್ಲಿ? ಸೀನಾಯಿ ಬೆಟ್ಟದಲ್ಲಿ. ಯಾರ ಮುಂದಗಡೆ? ಮೋಶೆಯ ಮುಂದಗಡೆ. ಈ ಮೋಶೆ ಯಾರು? ಒಬ್ಬ ಒಳ್ಳೆ ಲೀಡರ್, ಒಳ್ಳೆ ಕುರುಬ, ಒಳ್ಳೆ ಯಾಜಕನಾಗಿದ್ದ. ಹಲ್ಲೆಲೂಯಾ. ಇವನ ಮುಂದಗಡೆ ದೇವರ ಸ್ವತಃ ದೇವರ ಕೈಯಲ್ಲಿ ಬರೀತಾ ಇದ್ದಾರೆ ಹಲಗು. 1ನೇ ಹಲಗು. 1ನೇ ಹಲಗಿನಲ್ಲಿ ಏನು? ನಾನಲ್ಲದೆ ನಿಮಗೆ ಬೇರೆ
ದೇವರುಗಳು ಇರಬಾರದು. ದೇವರು ಎರಡೇ ಆಜ್ಞೆ ಕೊಡ್ತಾ ಇದ್ದಾರೆ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ನಮ್ಮ ಸಭೆಯಲ್ಲಿರೋ ಮೂರ್ತಿ ಅಲ್ಲ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರು ಹೇಳ್ತಾ ಇರೋದು ವಿಗ್ರಹಗಳು. ಯಾವ ವಿಗ್ರಹಗಳನ್ನ ನೀವೇ ಮಾಡ್ಕೊಳ್ಬಾರ್ದು. ಹಲ್ಲೆಲೂಯಾ. ಕೆಲ ಜನ ನೋಡಿದ್ರೆ ತಮ್ಮಷ್ಟಕ್ಕೆ ತಾವು ಇದು ಕುಲ ದೇವರು, ಆ ದೇವರು, ಈ ದೇವರು ಅಂತ ಹೇಳಿ ಅವರೇ ಮಾಡ್ಕೊಂಡು ಅವರೇ ಹೆಸರು ಕೊಟ್ಟುಕೊಂಡು ಅವುಗಳಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಬಲಿಗಳನ್ನು ಕೊಟ್ಟು ಮಾಡಬಾರದು ಕಾರ್ಯಗಳನ್ನು ಮಾಡಿ ಕೃತ್ಯಗಳನ್ನು ಮಾಡಿ ಇಲ್ದಿರೋದು ದೇಶಕ್ಕೆ ಶಾಪಗಳನ್ನ ಕೊಂಡು ಬರುವಂತವರಾಗಿರ್ತಾರೆ. ಹಲ್ಲೆಲೂಯಾ. ದೇಶಕ್ಕೆ ಅನೇಕ ಏನು ದೇವರ ಕೋಪದಿಂದ ಬರುವಂತ ಕಾರ್ಯಗಳನ್ನ ಕೊಂಡುಕೊಂಡು ಬರುವಂತವರಾಗಿರ್ತಾರೆ. ದೇವ್ರು ಹೇಳ್ತಾ ಇದ್ದಾರೆ, ನೀವೇ ನಿಮ್ಮ ಕೈಯಿಂದ ಏನ್ ಮಾಡಬಾರ್ದು, ಬೇರೆ ಮೂರ್ತಿಗಳನ್ನ ವಿಗ್ರಹಗಳನ್ನ ನೀವು ಮಾಡ್ಕೋಬಾರ್ದು. ಯಾಕಂದ್ರೆ ಇದು ನಿಮಗಾಗಿ ಒಬ್ಬ ದೇವರಿದ್ದಾನೆ. ಅವನು ಯಾರೋ ಮಾಡೋನಲ್ಲ, ಅವನೇ ದೇವರು. ಆದಿಯು ಅಂತ್ಯವು, ಅಲ್ಫ ಒಬೇಗವು, ಮೊದಲನೆಯವನು ಕಡೆಯವನು, ಸಕಲ ಸೃಷ್ಟಿಗಳಿಗೆ ಅವನೇ ಮೂಲ. ಅವನು ಇರೋ ಗಂಟ ನಿಮಗೆ ಬೇರೆ ಇರಬಾರ್ದು. ಇದು ಎರಡನೇ ಆಜ್ಞೆ. ದೇವರು ಆ ಅಲಿಗಿನ ಮೇಲೆ ಮೂರನೇ ಆಜ್ಞೆ ಬರೀತಾರೆ, ನಿನ್ನ ದೇವರಾದ ಯೆಹೋವನನ್ನ ನಿನ್ನ ದೇವರಾಗಿರುವಂತಹ ಯೆಹೋವನ ಹೆಸರನ್ನ ಯಾವ ಅಯೋಗ್ಯವಾದ ಕಾರ್ಯಗಳಿಗೆ ನೀನು ಎತ್ತಬಾರದು. ಮಾಡೋದೆಲ್ಲ ಅಲ್ಕೆ ಕೆಲಸ. ಆಮೇಲೆ ಏನೋ ಗೊತ್ತಿಲ್ಲ, ಆಗೋಯ್ತು. ದೇವ್ರು ಗೊತ್ತು, ಅಲ್ಲಿ ದೇವರ ಹೆಸರು ಏಸಪ್ಪನ ಗೊತ್ತು, ಮಾಡಿದಲ್ಲ ನಾನು, ಮತ್ತೆ ಏಸಪ್ಪನ ಗೊತ್ತು. ಹಲ್ಲೆಲೂಯಾ. ಅದೆಲ್ಲ ವಾಕ್ಯ ಹೇಳೋದು, ನನ್ನ ನಾಮವನ್ನ, ನನ್ನ ಹೆಸರನ್ನ ಯಾವ ಅಯೋಗ್ಯವಾದ ಕಾರ್ಯಗಳಿಗೆ ನೀನು ಬಳಸಬಾರ್ದು. ಯಾಕಂದ್ರೆ ಆ ನಾಮ ಪರಿಶುದ್ಧವಾದ ನಾಮ, ಆ ನಾಮ ಭಯಂಕರವಾದ ನಾಮ, ಆ ನಾಮ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ. ಆತನ ನಾಮವಲ್ಲದೆ ಬೇರೆ ನಾಮದಲ್ಲಿ ಆಕಾಶದ ಕೆಳಗಾಗಲಿ ಭೂಮಿಯ ಮೇಲಾಗಲಿ ಭೂಮಿಯ ಕೆಳಗಾಗಲಿ ಆತನ ಹೆಸರಿನಲ್ಲದೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ. ಅವನ ನಾಮ ನಮಗೆ ರಕ್ಷಣೆ ಕೊಡುವಂಥದ್ದು. ಇದು ಮೂರನೇದು. ನಾಲ್ಕನೇದು, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವಕ್ಕೆ ಆಜ್ಞಾಪಿಸಲ್ಪಡಬೇಕು, ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಂತ ದೇವರು ಹೇಳ್ತಾರೆ. ಸಬ್ಬತ್ ದಿನ ಅಂದ್ರೆ ಏನು? ನೀವು ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಮಲ್ಕೊಂತಿರಲ್ಲ, ಇದೇ ಈ ಸಬ್ಬತ್ ದಿನ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಬರ್ತೀವಲ್ಲ ಲೇಟಾಗೆ 9 ಗಂಟೆಗೆ 9:15, ಅದ್ಯಾವ ದಿನ? ಸಬ್ಬತ್ ದಿನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಯಾವ ದಿನ? ಸಬ್ಬತ್ ದಿನ. ಈ ಸಬ್ಬತ್ ದಿನವನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಬೇಕಂತೆ. ಎಂತಿ ಜ್ಞಾಪಕದಲ್ಲಿ ಇರ್ತಾಳೋ ಇಲ್ವೋ ಗೊತ್ತಿಲ್ಲ, ಗಂಡ ಜ್ಞಾಪಕದಲ್ಲಿ ಇರ್ತಾನೋ ಇಲ್ವೋ ಗೊತ್ತಿಲ್ಲ, ನಿನ್ನ ತಲೆಮಾರುಗಳು ನಿನ್ನ ಜ್ಞಾಪಕದಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ನಿನ್ನ ದುಡ್ಡು ನಿನ್ನ ಆಸ್ತಿ ನಿನ್ನ ಜ್ಞಾಪಕದಲ್ಲಿ ಇರ್ತದೋ ಇರಲ್ವೋ ಗೊತ್ತಿಲ್ಲ. ಆದ್ರೆ ಈ ದಿನವನ್ನ ನೀನು ಜ್ಞಾಪಕದಲ್ಲಿ ಇಟ್ಕೋಬೇಕು, ಅದನ್ನ ಭಯಭಕ್ತಿಯಿಂದ ಆಚರಿಸ್ಬೇಕಂತೇಳಿ ದೇವರೇ ಬರೀತಾ ಇದ್ದಾರೆ. ಯಾವ ದಿನ? ಸಬ್ಬತ್ ದಿನ. ಆ ಸಬ್ಬತ್ ದಿನ ಯಾವುದು? ಭಾನುವಾರ. ಈ ಭಾನುವಾರದ ಸಬ್ಬತ್ ದಿನವನ್ನ ನೀವು ಹಬ್ಬವಾಗಿ ಆಚರಿಸಬೇಕು. ಅಂದ್ರೆ ಚರ್ಚಿಗೆ ಬರುವಾಗ ಪರಿಶುದ್ಧತೆಯಲ್ಲಿ ಪರಿಶುದ್ಧವನ್ನ ಧರಿಸ್ಕೊಳ್ಬೇಕು. ಎರಡನೇದಾಗಿ ಶರೀರದಲ್ಲಿ ನೋಡುವ ಹಾಗೆ ಒಳ್ಳೆ ವಸ್ತ್ರಗಳನ್ನ ಧರಿಸ್ಕೊಂಡು ಬರ್ಬೇಕು. ಅಬೆ ಬೇರೆಗಳಾಗಿ ಬರ್ತೀವಿ ನಾವು ಚರ್ಚಿಗೆ ಬರುವಾಗ. ಹೆಂಗ್ ಬರ್ತೀವಿ? ಅಬೆ ಬೇರೆಗಳಂದ್ರೆ ಹಿಂಗೆ ಫಂಕ್ಷನ್ಗೆ ಹೋದಾಗ ನೋಡ್ಬೇಕು, ನಿಮ್ಮ ಟಾಪು. ಹಲ್ಲೆಲೂಯಾ. ಆಲಯಕ್ಕೆ ಬರುವಾಗ ನಾನು ಯಾರು ನೋಡಕ್ ಹೋಗ್ತಾ ಇದ್ದೀನಿ? ಮದಲಿಂಗ. ಯಾರನ್ನ? ಮದಲಿಂಗನ್ ಯಾರು? ಆಲಯದಲ್ಲಿ ಯಾರಿದ್ದಾರೆ? ಮಖ ತೊಳೆಯಲ್ಲ, ಸರಿ ಬ್ರಷ್ ಮಾಡಲ್ಲ, ಸರಿ ಕಣ್ಣಲ್ಲಿ ಗೀಸ್ ತೆಗಿಯಲ್ಲ, ಸರಿ ಬಟ್ಟೆ ಹಾಕಲ್ಲ, ಬಂದ್ಬಿಡು ಅಂತ ಕೂತ್ಕೊಂತೀವಿ. ಆದ್ರೆ ಫಂಕ್ಷನ್ಗೆ ಹೋಗುವಾಗ ಟ್ಯಾಪ್ ಯಾಕೆ ಝೂಮ್ ಮಾಡ್ತಾರೆ? ಎಲ್ಲಿ? ಕ್ಯಾಮ್ರಾದಲ್ಲಿ. ಎಲ್ಲಿ? ನಿಜಾನ ಸುಳ್ಳ? ಎಲ್ಲಿದ್ಯಪ್ಪ ಕ್ಯಾಮ್ರಾಮ್ಯಾನ್? 26 ಸರಿ ರೆಡಿ ಮಾಡ್ಕೊಂಡು ಹಲ್ಲೆಲೂಯಾ. ಯಾಕೆ? ಕ್ಯಾಮ್ರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನೋಡುವಂತ ಅಗ್ನಿ ಜ್ವಾಲೆಯುಳ್ಳ ಕಣ್ಣುಗಳುಳ್ಳ ಆತನು ಆ ದಿನ ತಲೆಬಾಗಿ ನೋಡ್ತಾನಂತೆ ಆಕಾಶದಿಂದ. ಹಲ್ಲೆಲೂಯಾ. ನನ್ನ ಮಕ್ಕಳು ನನ್ನ ಆಲಯಕ್ಕೆ ಬಂದಿದ್ದಾರೆ, ನನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವು ನೇರವಾಗಿ ನೋಡ್ತಾನಂತೆ. ಆ ಕ್ಯಾಮ್ರಾ 24 ಗಂಟೆ ಕರೆಂಟ್ ಅವಶ್ಯಕತೆ ಇಲ್ಲ.
ಪವರ್ ಬೇಕಾಗಿಲ್ಲ, ಅದು 24 ಗಂಟೆಲಿ ಆನಲ್ಲಿ ಇರ್ತದೆ. ಯಾರ್ದು? ದೇವರ ಕಣ್ಣು. ಯಾವ ದಿನವನ್ನ? ಸಬ್ಬತ್ ದಿನ. ಆ ಸಬ್ಬತ್ ದಿನ ಅಂದ್ರೆ ಏನು? ಆ ಸಬ್ಬತ್ ದಿನ ಅಂದ್ರೆ ಏನು? ಭಾನುವಾರ. ಭಾನುವಾರ ಹೆಂಗ್ ಬರ್ತೀವಿ? ಮಾವನ ಮನೆಗೋ ಸಂಬಂಧಿಕ ಮನೆಗೋ ಫಂಕ್ಷನ್ಗೆ ಹೋದಂಗೆ ಬರ್ಬೇಕಾ ಬರಬಾರ್ದು ಅಂತ ಬರ್ತೀವಿ. ಬರೋದು ಎಷ್ಟು ಗಂಟೆಗೆ? 8:15. ಅಪ್ಪ ಟೈಮ್ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ನಾವು ಬರೋದು ಎಷ್ಟು ಗಂಟೆಗೆ? 8:45. 1/4 ಗಂಟೆ ತಡ ಬಂದ್ರೆ ಏನ್? ದೇವ್ರ ಹೇಳ್ತಾರ ಆ ದಿನ ಜ್ಞಾಪದಲ್ಲಿ ಇಟ್ಕೋಬೇಕು. ರಾತ್ರಿ ಮಲಗುವಾಗ್ಲೂ ಜ್ಞಾಪದಲ್ಲಿ ಇಟ್ಕೊಂಡ್ ಮಲಗಬೇಕು. ನೀನ್ ರಾತ್ರಿ ಮಲಗುವಾಗ್ಲೂ ಜ್ಞಾಪದಲ್ಲಿ ಇಟ್ಕೊಂಡ್ ಮಲಗುವಾಗ 4 ಗಂಟೆಗೆ 3 ಗಂಟೆಗೆ ಎದ್ದಿರ್ತೀಯ. ಅಲ್ಲೇಲೂಯ. ಇಲ್ಲ ಅಂದ್ರೆ ಗೊತ್ತಲ್ಲ ನೋಣ. ನೊಣದ ಬಗ್ಗೆ ನೋಡಿದ್ರಲ್ಲ, ನೊಣ ಬರ್ತದೆ. ನೊಣ ಬರೋದೆಲ್ಲಿ? ಏಲ್ ಮೇಲೆ, ಗಲೀಜ್ ಮೇಲೆ, ಡೆಡ್ ಬಾಡಿ ಮೇಲೆ. ನೋಡಿದ್ರಾ? ಪಾಪ ಡೆಡ್ ಬಾಡಿ ಮಲಗಿರ್ತಾನೆ, ಬಾಯಿಲಿ ಎಲೆಗಿಲೆಲ್ಲ ಓದ್ಬಿಟ್ಟು ಹಾಕಿರ್ತಾರೆ, ಮೂಗ್ನಲ್ಲಿ ಹತ್ತಿಕ್ಕಿರ್ತಾರೆ, ನೋಡ ಅಂತ ಬರ್ತದೆ. ಇಲ್ಲಿ 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 ಇಲ್ಲೆಲ್ಲ ಕೂತ್ಕೊಳ್ತದೆ, ಕುಟಿ ಮೇಲೆಲ್ಲ ಕೂತ್ಕೊಳ್ತದೆ ಡೆಡ್ ಬಾಡಿ ಮೇಲೆ. ನಾವು ಡೆಡ್ ಬಾಡಿ ಆಗಿ ಮಲಗಿದ್ರೆ ಎಣ ಬರ್ತದೆ. ನಾನು ಡೆಡ್ ಬಾಡಿ ನಾನು ಬದುಕಿದ್ದೀನಿ ಅಂದ್ರೆ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದೇಳ್ತೀರ. ಯಾರೋ ಒಬ್ರು ಹೇಳ್ತಾ ಇದ್ರು, 4 ಗಂಟೆಗೆ ಎದ್ದೇಳೋರು ಜ್ಞಾನಿಗಳಂತೆ. 4 ಗಂಟೆಗೆ ಇದು ಎಲ್ರಿಗೂ ಚುಚ್ಚಲ್ಲ, ಯಾರು ಲೇಟಾಗಿ ಎದ್ದೇಳ್ತಾರೋ ಅವ್ರಿಗೆ ಚುಚ್ಚುತ್ತೆ. ಅಲ್ಲೇಲೂಯ. 4 ಗಂಟೆಗೆ ಎದ್ದೇಳೋರು ಜ್ಞಾನಿಗಳಂತೆ. 5 ಗಂಟೆಗೆ ಎದ್ದೇಳೋರು ಸ್ವಲ್ಪ ಪರವಾಗಿಲ್ವಂತೆ, ಬೆಟರ್. 6 ಗಂಟೆಗೆ ಎದ್ದೇಳು ಸುಮಾರಂತೆ. ಅದೇ ಸುಮಾರು ಎಸ್ತ ಡಮರ್ ಅಂತಾರಲ್ಲ ಹಂಗೆ ಸುಮಾರು. ಈ 7 ಗಂಟೆಗೆ ಎದ್ದೇಳ್ತಾರಲ್ಲ ಅವ್ರು ಎಮ್ಮೆಗಳಂತೆ. ನೋಡಿದ್ರ? 7 ಗಂಟೆಗೆ ಎದ್ದೇಳೋರು ಎಮ್ಮೆಗಳಂತೆ. 7 ಗಂಟೆ ದಾಟ್ತಂದ್ರೆ ಕಾಡೆಮ್ಮೆಗಳಂತೆ. ಅಲ್ಲೇಲೂಯ. ಈ ಲೀಸ್ಟ್ ಅಲ್ಲಿ ಯಾರು ನೀನು? ಜ್ಞಾನಿಯೋ? ಅಲ್ಲೇಲೂಯ. ಸುಮ್ನೆ ಪಾಸ್ಟ್ರೆ, ನಮ್ಮ ಗೊಡವೆ ನಿಮಗೆ ಯಾಕೆ? ಸುಮ್ನೆ ಪಾಸ್ಟ್ರೆ, ನಮ್ಮ ಗೊಡವೆ ನಿಮಗೆ ಯಾಕೆ? ಆ ದೇವ್ಳು ಹಂಗೆ ಹೇಳಿದ್ರು, ಏಸಪ್ಪ ಯಾಕೆ ಮಾತಾಡ್ತೀಯ, ಯಾಕೆ ನೀನ್ ಶಕ್ತಿ ಹೊರಡಿಸ್ತೀಯ, ನಮ್ಮ ಗೊಡವೆ ನಿನಗೆ ಏನಕ್ಕೆ? ಇರೋದು ಮಾತಾಡ್ರೆ ಹಂಗೆ ಹೇಳೋದು ವಿಶ್ವಾಸಿಗಳು ಅಂತ ಹೇಳಿ, ನಮ್ಮ ಗೊಡವೆ ನಿಮಗೆ ಯಾಕೆ? ಅಲ್ಲೇಲೂಯ. ಸಬ್ಬತ್ ದಿನವನ್ನ ಹಬ್ಬವಾಗಿ ಆಚರಿಸಬೇಕು. ಆಮೇಲೆ 5ನೇ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು. ಏನ್ ಮಾಡ್ಬೇಕು? ಸನ್ಮಾನಿಸ್ಬೇಕು. ಇದು ಒಂದು ಹಲಗು, 5 ಆಗೋಯ್ತು. ಈಗ ನಿನ್ನ ತಂದೆ ತಾಯಿಯನ್ನ, ಇವಾಗೆಲ್ಲ ಉಲ್ಟಾ. ನೀನ್ ನನಗೆ ಅವ್ರ ಮುಂದೆ ಮರ್ಯಾದೆ ಕೊಟ್ಟಿಲ್ಲ, ನೀನ್ ಅವ್ರ ಮುಂದೆ ನನಗೆ ಸರಿಯಾಗಿ ಮಾತಾಡಿಸಿಲ್ಲ, ಯಾರು ಮಕ್ಕಳು ಹೇಳೋದು. ದೇವರ ವಾಕ್ಯ ಬೆಳೆದು ನಿನ್ನ ತಂದೆ ತಾಯಿಯನ್ನ ಸನ್ಮಾನಿಸು. ಸನ್ಮಾನಿಸೋದಂದ್ರೆ ಹೆಂಗೆ? ಅವ್ರು ಹೇಳೋದನ್ನ ಕೈಗೊಂಡು ನಡಿಬೇಕು. ಅಲ್ಲೇಲೂಯ. ಅವ್ರು ಹಾಕಿದ ಗಿರ್ ದಾಟಬಾರ್ದು. ಕೆಲವು ಜನರು ಇರ್ತಾರೆ, ನಾನು ಮಾತಾಡ್ರೆ ಎಲ್ಲ ಹೋಗ್ತದೆ. ಕೆಲವು ತಂದೆ ತಾಯಿಂದ್ರೆ ಬೇರೆ ದಾರಿ ಹಾಕೊಡ್ತಾರೆ. ಮತ್ತೆ ಹೇಳೋದು ವಾಕ್ಯ ಏನ್ ಹೇಳ್ತದೆ? ಸನ್ಮಾನಿಸು ಅಂತ. ಬೇರೆ ದಾರಿ ಹಾಕೊಟ್ಬಿಟ್ಟು ಅವ್ರಿಗೆ ಸನ್ಮಾನಿಸ್ಬೇಕಂತೆ. ನನ್ನ ವಿಷಯ ಅದಲ್ಲ. ನನ್ನ ವಿಷಯ ಏನು? ನಮ್ಮ ವಿಷಯ ಏನು? ನಮ್ಮ ವಿಷಯ ಏನು? ಹಳೆ ಒಡಂಬಡಿಕೆಯ ಮಂಜುಷ, ಹೊಸ ಒಡಂಬಡಿಕೆಯ ಮಂಜುಷ. ಮಂಜುಷ ಅಂದ್ರೆ ಏನು? ಅದು ಕೂತು ದೇವರು ಮಾತಾಡ್ತಾ ಇದ್ದಾರೆ. ಈಗ ಈ ಸೀನಾಯಿ ಪರ್ವತದ ಮೋಶೆ ಇದ್ದಾನೆ. ಮೋಶೆಗೆ ದೇವರು ಪ್ರಕಟವಾಗ್ತಾರೆ, ಸಾಕ್ಷಿಗಳನ್ನ ಕೊಡ್ತಾರೆ. ಅದ್ರಲ್ಲಿ 5ನೇ ಆಜ್ಞೆಗಳನ್ನ ನಾವು ನೋಡಿದ್ವಿ. ಈ 5ನೇ ಆಜ್ಞೆ ಏನು? ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು. ಸನ್ಮಾರ್ಗದಲ್ಲಿ ಯಾರು ತಂದೆ ತಾಯಿ ಇರ್ತಾರೋ ಅಂತವ್ರಿಗೆ ಸನ್ಮಾನಿಸ್ಬೇಕು. ಅಲ್ಲೇಲೂಯ. ಮಾತುಗಳು ಬೇರೆ ಇದೆ, ನಾನು ಆ ಕಡೆ ಹೋಗಲ್ಲ. ಆಮೇಲೆ ನಿಮಗೆ ಚುಚ್ಚಿ, ಆಮೇಲೆ ನಿಮ್ಗೆ ರಕ್ತ ಬಂದು, ಅದು ರಕ್ತ ಗಾಯ ಆಗಿ, ಆ ಗಾಯ ಹುಣ್ಣಾಗಿ, ಆ ಹುಣ್ಣು ಕೀವಾಗಿ, ಆಮೇಲೆ ಪಾಶ್ರೇ ಮಾಡ್ರು ಸಾಯಗೂ ಬಿಡ್ತಲ್ಲ, ಬದುಕು ಬಿಡ್ತಲ್ಲ. ಯಾಕೆ ಬೇಕು? ಹೇಳೋದು ಹೇಳ್ತಿ, ಬದುಕ್ತೀಯಾ? ಬದುಕು ಇಲ್ಲ ನೋಡಿ ಏನ್ ಮಾಡ್ತೀಯೋ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು. ಆಮೇಲೆ 6ನೇ ಆಜ್ಞೆ, ಇನ್ನೊಂದು ಅಲಿಗೆ. ಒಂದು ಅಲಿಗೆ ಆಯ್ತು, ಇನ್ನೊಂದು ಆಜ್ಞೆ ದೇವರು ತೆಗೆದುಕೊಂಡು ಆಳ್ಗೆನಲ್ಲಿ ನಿನ್ನ ತಂದೆ ತಾಯಿಗಳನ್ನ ಆದ್ಮೇಲೆ ನರಹತ್ಯೆ ಮಾಡಬಾರ್ದು. ನರಹತ್ಯೆ ಅಂದ್ರೆ ಏನು? ಕೊಲೆ. ಏನೋ ಮರ್ಡರ್, ಏನೋ ಕೊಲೆ. ಕೆಲ ಜನರು ಕತ್ತಿಲಿ ಕೊಲೆ ಮಾಡ್ತಾರೆ, ಕೆಲ ಜನರು ಮಾತುಗಳಲ್ಲೂ ಕೊಲೆ ಮಾಡ್ತಾರೆ. ಗೊತ್ತಾ?
ಅದಕ್ಕೆ ಕೀರ್ತನೆಗಳಲ್ಲಿ ವಾಕ್ಯ ಬೀಳ್ತದೆ, ದೇವರೇ ಈ ಬಾಯಿ ಸರಿಲ್ಲ, ಈ ಬಾಯಿಗೆ ಏನ್ ಮಾಡು, ಕಡಿವಾಣ ಹಾಕು. ದೇವ್ರ ವಾಕ್ಯ ಕಡಿವಾಣ ಹಾಕು. ದೇವದೂತರನ್ನ ಕಾವಲು ಬೇರೆ ಇಡ್ಸೋದು ಕೇಳ್ತಾವ್ರ, ಅಂದ್ರೆ ಅಷ್ಟು ಡೇಂಜರ್ ಇದು. ಏನೋ ಮಾತು ಏನ್ ಕಡಿಸ್ತು, ಮಾತು ತೂತು. ನಿನ್ ಬಾಯಿ ಒಲೆ ಆಗಿದೆಯೋ, ನಿನ್ ಬಾಯಿ ತೂತಾಗಿದೆಯೋ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನೀನ್ ಏನೇನ್ ಮಾತಾಡ್ತೀಯೋ ಪ್ರತಿಯೊಂದಕ್ಕೂ ಲೆಕ್ಕ ಕೊಡ್ಬೇಕು. ಯಾರಿಗೆ? ನಿಮ್ಮ ಅಪ್ಪನಿಗೆ. ನಿಮ್ಮ ಅಪ್ಪ ಯಾರು? ನ್ಯಾಯಾಧೀಶ್ವರನು, ರಾಜಾಧಿರಾಜನು. ವಾಕ್ಯ ಹೇಳ್ತದೆ, ನೀನು ಮಾತಾಡೋ ಒಂದೊಂದು ಮಾತಿಗೂ ಲೆಕ್ಕ ಕೊಡಬೇಕು ಅಂತ. ಹುಷಾರಾಗಿ ಮಾತಾಡ್ರಿ. ಆಮೇಲೆ ಎಷ್ಟಲ್ಲಿದೆ? ಎಷ್ಟಲ್ಲಿದೆ? ಯಾರು ಹೇಳ್ತಾರಲ್ಲ, 32 36 ಎಲ್ಲ ಉದುರೋಗುತ್ತೆ. ಅದಕ್ಕೂ ವಾಕ್ಯ ಇದೆ, ದೌಡೆ ಮೇಲೆ ಹೊಡಿಯಪ್ಪ, ಅವ್ರ ಅಲಗ ಕೆಳಗಡೆ ಬೀಳ್ಲಿ ಅಂತ. ಪ್ರೈಸ್ ಲಾರ್ಡ್. ವಾಕ್ಯಗಳಿದೆ, ಟೈಮ್ ಇಲ್ಲ, ಅದಕ್ಕೆ ಬೇಗ ಓಡ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತದೆ, ನರಹತ್ಯೆ ಮಾಡಬಾರ್ದು, ಒಬ್ಬನ ಸಾಯಿಸಬಾರ್ದು, ಒಬ್ಬನ ಬೆಳೆಯವನ್ನ ಕುಗ್ಗಿಸಬಾರ್ದು, ಒಬ್ಬನ ಬೆಳೆಯವನ್ನ ನಾಶ ಮಾಡಬಾರ್ದು, ಉತ್ಸಾಹ ತುಂಬಲ್ಪಟ್ಟರನ್ನು ಉತ್ಸಾಹ ಇಲ್ದಿರುವಾಗ ಮಾಡಬಾರ್ದು ನಮ್ಮ ಮಾತುಗಳಿಂದ. ಹಲ್ಲೆಲೂಯಾ. ನರಹತ್ಯೆ ಮಾಡಬಾರ್ದು. ವಾಕ್ಯ ಬೀಳ್ತದೆ, ಕತ್ತಿ ತೆಗಿಯೋನು ಕತ್ತಿಯಿಂದಲೇ ಸಾಯ್ತಾನೆ. ಯಾವಾಗ? ಪೇತ್ರ ಕತ್ತಿ ತಗೊಳ್ತಾನೆ. ಹಾಗೆ ಸ್ವಾಮಿ ಹೇಳ್ತಾರೆ, ಪೇತ್ರ ಕತ್ತಿ ತೆಗಿಬೇಡ, ಯಾರು ಕತ್ತಿ ತೆಗಿತಾರೋ ಕತ್ತಿಯಿಂದಲೇ ಸಾಯ್ತಾನೆ. ನೋಡಿದ್ರ, ಒಬ್ಬ ರೌಡಿಯನ್ನ ಇನ್ನೊಬ್ಬ ಹೊಡೆದ ಅಂದ್ರೆ ಅವ್ರ ಅಣ್ಣನ ತಮ್ಮನ ಅವನು ಹೊಡೆದು ದುರ್ಶಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಇದು 6ನೇ ಆಜ್ಞೆ. 7ನೇ ಆಜ್ಞೆ ಏನ್ ಗೊತ್ತಾ? 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 ವ್ಯಭಿಚಾರ, ವ್ಯಭಿಚಾರ, ಆಚಾರ, ಪಾಚಾರ, ಮಂದೆ ಮುಂದೆ, ಮಂದೆ ಮುಂದೆ, ಮನೆ ಮುಂದೆ, ಮನೆ ಮುಂದೆ, ಒಳಗೆಲ್ಲ, ಮೇಲೆಲ್ಲ, ಒಳಗೆಲ್ಲ. ಒಂದು ಮರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಹೆಂಗೆ ಫಲ ಅಂತ. ವಾಕ್ಯ ಹೇಳ್ತದೆ, ವ್ಯಭಿಚಾರ ಮಾಡಬಾರ್ದು. ವ್ಯಭಿಚಾರ ಅಂದ್ರೆ ಏನು? ಹಲ್ಲೆಲೂಯಾ. ವ್ಯಭಿಚಾರ ಅಂದ್ರೆ ಜಾರತ್ವ. ಜಾರತ್ವ ಅಂದ್ರೆ ಏನು? ಅದು ಸಬ್ಜೆಕ್ಟ್ ಬೇರೆ ಇದೆ, ನಾನು ಆ ಕಡೆ ಹೋಗಲ್ಲ. ದೇವ್ರ ಆಜ್ಞೆಗಳು ಬರ್ಕೊಡ್ತಾರ, ದಸಾಜ್ಞೆಗಳು ಅಷ್ಟು ಇಲ್ದ ಬರ್ಕೊಟ್ಬಿಡ್ತಾರ. ದೇವರ ಸದಾ ಬರೀತಾರದು, ವ್ಯಭಿಚಾರ ಮಾಡಬಾರ್ದು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 13ನೇ ವಾಕ್ಯ ಕೆಳಗಡೆ 26 27 ವಾಕ್ಯಲ್ಲಿ ಓದ್ಕೊಂಡ್ ಬರುವಾಗ ನಾವು ತಿಳ್ಕೊಂತೀವಿ, ಒಂದು ಹುಡುಗಿನ ಹೋಗ್ಬಿಟ್ಟು ಮುಟ್ಟಿಬಿಟ್ಟು ಹಿಂದಿರಿ ಅಂತ ಮಾತಾಡ್ಸ್ಬಿಟ್ಟು ಅಲ್ಲಿ ಸೇರುವಾಗ ನಾವು ವ್ಯಭಿಚಾರ ಮಾಡ್ಬಿಟ್ಟಂಗೆ ಅಂತ. ವಾಕ್ಯ ಬೀಳ್ತದೆ, ಒಂದು ಸ್ತ್ರೀಯನ್ನು ನಿನ್ನ ಕಣ್ಣುಗಳಲ್ಲಿ, ಒಬ್ಬ ಪುರುಷನ ಕಣ್ಣುಗಳಲ್ಲಿ ನೋಡಿ ನೀನು ಮೋಹಿಸುವಾಗ ನೀನು ಅಲ್ಲೇ ವ್ಯಭಿಚಾರ ಮಾಡಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಹೋದ್ರೆ ವಾಕ್ಯ ಓದ್ರಿ ಬೇಗ ಪಟ್ಟಂತ. ವಾಕ್ಯ ಕೊಡೋದೇನಕ್ಕೆ ಅಂದ್ರೆ ಓದ್ಲಿ ಅಂತ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ನನ್ನ ಜ್ಞಾಪಕ ಸರಿಯಾಗಿದ್ರೆ 26 ಅಥವಾ 27 ವಾಕ್ಯ. ಬೇಗ 27 ವಾಕ್ಯನಾ? ಮೈಕ್ ಇಟ್ಕೊಂಡು 27 27 27 ಅಂತಾರೆ. 1 2 3 4 ಇದು ನನ್ನ ಮಂಚ ಅಂತ. ಅಲ್ಲೇ ಎಲ್ಲೋ ಬೇಗ ಹೌದು. ವ್ಯಭಿಚಾರ ಮಾಡಬಾರದೆಂದು, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ. ಹೇಳಿಯದೆ ಹೇಳಿರೋದು ಯಾರು? ಸ್ವರ್ಗದ ದೇವರು. ಯಾರ ಮುಂದ್ಗಡೆ? ಸೀನಾಯಿಬೇಡದಲ್ಲಿ ಮೋಶೆ ಮುಂದ್ಗಡೆ. ಹೇಳಿಯದೆ ಎಂಬುದಾಗಿ ನೀವು ಕೇಳಿದಿರಷ್ಟೇ. ಎಂಬುದಾಗಿ ನೀವು ಕೇಳಿದಿರಷ್ಟೇ. ಆ ಕೇಳೋದಿನ್ನ ಒಳಗಡೆ ಹೋಗಿಲ್ಲ, ಕೇಳಿದಿರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಹೇಳ್ತಾ ಇರೋದು ಹೊಸ ಒಡಂಬಡಿಕೆ, ಮಂಜುಷ ಹೇಳ್ತಾ ಇರೋದು ಹೊಸ ಒಡಂಬಡಿಕೆ ವಾಕ್ಯ ಹೇಳ್ತಾ ಇರೋದು. ಆದ್ರೆ ನಾನು ನಿಮಗೆ ಹೇಳೋದೇನಂದ್ರೆ, ಪರಸ್ತ್ರೀಯನ್ನು ನೋಡಿ. ಪರಸ್ತ್ರೀ ಅಂದ್ರೆ ಏನು? ಪರಸ್ತ್ರೀ ಅಂದ್ರೆ ಏನು? ಪ್ಯಾಲಸ್ತ್ರೀ ಅಂತ ಹೇಳ್ಬೇಡ್ರಿ. ಪರಸ್ತ್ರೀ ಅಂದ್ರೆ ಏನು? ಬೇರೆ ಸ್ತ್ರೀ, ಬೇರೆ ಪುರುಷನ ಹೆಂಡತಿ, ಬೇರೆ ಹೆಂಡತಿಯ ಪುರುಷ, ಬೇರೆ ಹುಡುಗಿ, ಬೇರೆ ಹುಡುಗ, ಅಪ್ಪ ಅಮ್ಮ ಮಟ್ಟು ಮಾನವ ಮರ್ಯಾದೆವರೆಗೂ ನೋಡಿ ಮಾಡೋವರೆಗೂ ಕಣ್ಣು ಅಮಿಕೊಂಡಿರ್ಬೇಕು. ಏನು? ಕಣ್ಣು ಅಮಿಕೊಂಡಿರ್ಬೇಕು. ಆ ವಾಕ್ಯ ಓದಪ್ಪ, ಫುಲ್ ಕಂಪ್ಲೀಟ್ ಮಾಡು. ಮೋಹಿಸುವ ಪ್ರತಿ ಮನುಷ್ಯನು, ಕಣ್ಣುಗಳಲ್ಲಿ ಮೋಹಿಸುವ ಪ್ರತಿಯೊಬ್ಬ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದ ಅವನಾದನು. ಎತ್ತಿನ ಗಾಡಿ ಓದಂಗ ಓದ್ತಾ ಇದೆಯಾ? ಓದ್, ಸ್ಪೀಡಾಗಿ ಓದು. ಫಸ್ಟಿಂದ ಓದು, 27ನೇ ವಾಕ್ಯದಿಂದ ಓದು, ಬೇಗ ಪಟ್ಟಂತ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದಿರಷ್ಟೇ. ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ. ಪರಸ್ತ್ರೀಯನ್ನು ನೋಡಿ ಏನ್ರಲ್ಲಿ ನೋಡೋದು? ಮೋಹಿಸುವ. ಕೆಲ ಜನರು ಬೂತ್ ಕನ್ನಡಿ ಹಾಕೊಂಡ್ಬಿಡ್ತಾರೆ. ಆ ಫೇಸ್ ಸೂಮ ಕಾಣ್ಬೇಕು, ಯಾರು ಗೊತ್ತಾಗ್ಬೋದು, ಯಾರು ನೋಡ್ರೆ ಕನ್ನಡಿ, ಆದ್ರೆ ಬೂತ್ ಕನ್ನಡಿ.
ಹೆಂಗ ಬರ್ತಾರೆ? ಸುಂದ್ರನಿಗೆ ಸುಂದರವಾಗಿ ಕಾಣ್ಬೇಕಂತ. ನಿಮಗೆ ಹೇಳ್ತಾ ಇಲ್ಲ. ಆಮೇಲೆ ಪಾಸ್ಟರ್ ನನಗೆ ಹೇಳ್ತವ್ರೆ, ಆಮೇಲೆ ಪಾಸ್ಟರ್ ಅಮ್ಮನ ಹಾಕೊಂಡವ್ರೆ. ನಾನು ಹೇಳ್ತಾರೆ ನಿಮ್ದು ಬೂತ್ ಕಡೆನಾ? ಅದೇ ಬೂತ್ ಕನ್ನಡಿ ಅಂದ್ರೆ ಏನು? ಚಿಕ್ಕದಾಗಿರೋದು ದೊಡ್ಡದಾಗಿ ಕಾಣಲಿ ಅಂತ. ಏನು ಚಿಕ್ಕದಾಗಿರೋದು ಹಾಗೆ ದೂರದಲ್ಲಿರೋ ಮಕ್ಕ ಕಾಣ್ಬೇಕು, ಸುಂದರವಾಗಿ ಕಾಣ್ಬೇಕು. ಹಲ್ಲೆಲೂಯ. ನೋಡೋದೇಂದ್ರಿಂದ? ಕಣ್ಣುಗಳಿಂದ ಅಲ್ವಾ? ಕಣ್ಣುಗಳಿಂದ ಮೋಹಿಸುವ ಪ್ರತಿ ಮನುಷ್ಯನು, ಮೋಹಿಸುವಂತ ಪ್ರತಿಯೊಬ್ಬರು, ಯಾರೇ ಆಗಿರ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಪಾಸ್ಟರ್ ಆಗ್ಲಿ, ವಿಶ್ವಾಸಿ ಆಗ್ಲಿ, ಯಾರೇ ಆಗ್ಲಿ, ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಕೇಳಿಸ್ಕೊಳ್ರಿ, ಆಗಲೇ ಸ್ಪಾಟ್ ಅಲ್ಲಿ ಆಕೆ ಕೂಡ ಅವನ ಸಂಗಡ ವ್ಯಭಿಚಾರ ಮಾಡಿದಾಯ್ತು. ಮತ್ತೆ ಬಂದ್ಬಿಟ್ಟು ಸ್ವಾಮಿ ಸ್ವಾಮಿ ದೇವ್ರು ಒಂದಾಕ್ಬಿಟ್ಟು ಕುಮ್ಮಿ ಕುಮ್ಮಿ ಅಂತ ಕುಮ್ತಾರ. ಹಲ್ಲೆಲೂಯ. ಅದೇ ನಾನು ಅವಾಗಲೇ ಹೇಳಿದ್ದು, ಮಾಡೋದಲ್ಲ ಮನೆ ಮುಂದೆ. ಹಲ್ಲೆಲೂಯ. ನೀನು ಮೋಹಿಸುವಾಗ ವ್ಯಭಿಚಾರ ಮಾಡೋದಾಯ್ತು. ದೇವ್ರು ಹೇಳ್ತಾರೆ ವ್ಯಭಿಚಾರ ಮಾಡಬಾರ್ದು ಅಂತ. ಹಲ್ಲೆಲೂಯ. ಹಾಗೆಲ್ಲ ತಂದೆ ತಾಯಿಂದ್ರು ಅಂದ್ರೆ ಮಾತ್ರ ಹೆಣ್ಮಕ್ಳು ಅಂದ್ರೆ ಮಾಡ್ಕೊಂತಾನೆ ಇರ್ಲಿಲ್ಲ. ಏನಮ್ಮ ನಿನಗಿಷ್ಟನಾ, ಏನಪ್ಪ ನಿನಗಿಷ್ಟನಾ, ಅಪ್ಪ ಅಮ್ಮ ಹೆಂಗ್ ಹೇಳ್ತಾರ ಹಂಗೆ. ಇವಾಗೆಲ್ಲ ಹಂಗೆಲ್ಲ ಇಲ್ಲ, ಎಲ್ಲ ಮುಗಿಸ್ಕೊಂಡು ಬಂದ ಅಮ್ಮ ಅಪ್ಪ ಏನಪ್ಪ ತೊಟ್ಲು ರೆಡಿ ಮಾಡ್ಕೊ ಅಂತ. ಹಲ್ಲೆಲೂಯ. ತುಂಬಾ ಫಾರ್ವರ್ಡ್ ಆಗ್ಬಿಟ್ಟಿದೆ ಸಭೆಗಳೆಲ್ಲ ಈಗ. ಅದಕ್ಕೆ ದೇವ್ರು ಹೇಳ್ತಾರ, ಇದು ದೇವ್ರು ಕೊಡ್ತಾರದು ಎಲ್ಲಾ ಜನರಿಗೂ ಏನಂತ ಹೇಳಿ, ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಯೋಬನ ಪುಸ್ತಕದಲ್ಲಿ ಬರುವಾಗ ಯೋಬ ಹೇಳ್ತಾನೆ, ನಾನು ದೇವರನ್ನ ಎದುರುಗಡೆ ಇಟ್ಟುಕೊಂಡಿದ್ದೀನಿ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನೆ ಎಂಬುದಾಗಿ ಹೇಳ್ತಾನೆ. ಯಾರು ಗೊತ್ತಾ? ವಾಕ್ಯ ಇದೆಯಾ ಅಲ್ಲಿ ಯೋಬನ ಪುಸ್ತಕದಲ್ಲಿ 26ನೇ 27ನೇ ಬರ್ತದ ನೋಡ್ರಿ. ನನ್ನ ಎದುರುಗಡೆ ದೇವರಿದ್ದಾನೆ, ಯುವತಿಯ ಮೇಲೆ, ಯುವತನ ಮೇಲೆ ನಾನು ಹೇಗೆ ಕಣ್ಣಿಡ್ಲಿ? ನಿನ್ ಕಣ್ಣು ಸರಿಯಾಗಿ ದೇವ್ರ ಮೇಲೆ ಇದ್ರೆ ನಿನ್ ಬಂಕರ ಕಣ್ಣು ಆ ಕಡೆ ಹೋಗಲ್ಲ. ಆ ಕಡೆ ಹೋಗ್ಬಿಡೋದು, ಎಲ್ಲ ತಗೊಂಡು ಮನೇಲಿ ಹಾಕೊಂಡ್ಬಿಟ್ಟು ನನ್ನ ದೇವರೇ ದೇವ್ರು ಬಿಡುಗಡೆ ಮಾಡ್ಯ, ದೇವ್ರು ಬಿಡುಗಡೆ ಮಾಡಿಲ್ಲ. ಯಾಕೆ ಬಿಡುಗಡೆ ಮಾಡ್ಬೇಕು? ನೀನ್ ಯಾರನ್ನ ಬಿಡುಗಡೆ ಮಾಡ್ಬೇಕು? ದೇವ್ರ ವಾಕ್ಯ ಹೇಳ್ತದೆ ಕಿವಿ ಉಳ್ಳವನು ಕೇಳು ಅಂತ. ವಾರ ಚರ್ಚೆಗೆ ಬರ್ತಿದ್ಯೇನು? ಏನಿದು ಹಾಸ್ಪಿಟ್ಲ್ ಇದು? ಏನಿದು ವರ್ಕ್ಶಾಪ್ ಇದು? ಹಲ್ಲೆಲೂಯ. ಗಾಡಿ ಶೋರೂಮ್ ಗಾಡಿ ತಗೊಂಡೋಗ್ಬಿಟ್ಟು ಬಿಡ್ತಾರೆ, ಮೆಕ್ಯಾನಿಕ್ ಶಾಪಲ್ಲಿ ಬಿಡ್ತಾರೆ ಬ್ರದರ್. ನೀವು ಮೊನ್ನೆ ಯಾವ್ದು ಡೊಕೊಟ ಗಾಡಿ ಬಿದ್ದಿತ್ತು ಮೂಲೆಯಲ್ಲಿ, ತಗೊಂಡೋಗಿ ರೆಡಿ ಮಾಡಿಸಿ 6,000 ರೂಪಾಯಿ ಕೊಟ್ಬಿಟ್ಟು ಏನಕ್ಕೋಸ್ಕರ ತಗೊಂಡೋದ್ರಿ? ಗಾಡಿ ಕೆಟ್ಟೋಗಿತ್ತು. ಕೆಟ್ಟೋಗಿರೋ ಗಾಡಿ ಎಲ್ಲಿ ತಗೊಂಡೋಗ್ಬೇಕು? ಇಲ್ಲಿ ಹಂಗೇನೆ ಕಟ್ಟಿಂಗ್ ಕ್ಲರು ಹಾಕ್ತಾರೆ, ಸ್ಪಾನರು ಹಾಕ್ತಾರೆ, ಸುತ್ತಿಲು ಹೊಡಿತಾರೆ. ಹಲ್ಲೆಲೂಯ. ಬೋಲ್ಟ್ ಏನೋ ತುಕ್ಕಿಡ್ದು ಬಿಟ್ಟಿದ್ರೆ ಹೊಡಿತಾರೆ ಸುತ್ತಿಲಿ. ಹಲ್ಲೆಲೂಯ. ಎಲ್ಲ ರೆಡಿ ಮಾಡಿ ಯಾವ ಪಾರ್ಟ್ಸ್ ರೆಡಿ ಮಾಡಕ್ಕಾಗುತ್ತೆ ರೆಡಿ ಮಾಡ್ತಾರೆ, ಇಲ್ಲ ತೆಗೆದು ಬಿಸಾಕಿ ಹೊಸ ಪಾರ್ಟ್ಸ್ ಹಾಕ್ತಾರ. ಇದು ಕೂಡ ಹಾಗೇನೆ. ಒಳಗಡೆ ಬರುವಾಗ ಪರಿಶುದ್ಧರಾಗಿರ್ತೀವಿ, ಹೊರಗಡೆ ಓದುವಾಗ ಕಂಟ್ರೋಲ್ ಇಲ್ಲ. ನಿಜಾನಾ? ಇಲ್ಲಿದ್ದಾಗ ಇವ್ರ ತರ ಪರಿಶುದ್ಧರು ಯಾರು ಇಲ್ಲ, ಇವ್ರ ತರ ಪ್ರಾರ್ಥನೆ ಮಾಡೋರು ಯಾರಿಲ್ಲ, ಇವ್ರ ತರ ಅಲ್ಲೇಲು ಹೇಳೋರು ಯಾರಿಲ್ಲ. ಆದ್ರೆ ಹೊರಗಡೆ ಹೋದ್ಮೇಲೆ ಅಕ್ಕ ಸೂಚ್ವಾ, ಅಕ್ಕ ನೋಡ್ದ್ಯಾ? ಹಲ್ಲೆಲೂಯ. ವಾಕ್ಯ ಬೀಳ್ತದೆ, ಕುದುರೆಗಳು ಬಾರು ಕಡಿವಾಣ ಇಲ್ಲದೆ ಕಂಟ್ರೋಲ್ ಬರಲ್ವಂತೆ. ಹಲ್ಲೆಲೂಯ. ಆಲಯ ಒಳಗಡೆ ಇರುವಾಗಲೂ ದೇವರ ಕಡಿವಾಣ ಹಾಕಿರ್ಬೇಕು. ನಾವು ಹೊರಗಡೆ ಇರುವಾಗಲೂ ನಮ್ಮ ಅವಯವಗಳಿಗೆ, ಇಂದ್ರಿಯಗಳಿಗೆ ಕಡಿವಾಣ ಹಾಕಿರ್ಬೇಕ. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಕುರಿಗಳ ಮೇಕೆಗಳ? ಕುರಿಗಳು ಹೆಂಗ್ ಹೋಗ್ತವೆ? ಬಾ ನಾನೆಲ್ಲ ಅನ್ಯ ಭಾಷೆ ಮಾತಾಡ್ತಿದ್ದೀನಿ ಅನ್ಕೊಂಡೆ. ಸಾಲಾಗಿ ಹೋಗ್ತದೆ. ಸದ್ಯ ಸಾಲ ಮಾಡ್ಕೊಂಡು ಹೋಗ್ತದೆ ಅಂತ ಹೇಳಿಲ್ವೇ? ಹೇಗೆ ಹೋಗ್ತದೆ? ಕುರಿಗಳು ಹೇಗೆ ಹೋಗ್ತದೆ? ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ತದೆ. ಈ ಮೇಕೆಗಳು ಏನ್ ಮಾಡ್ತವೆ? ಆ ಮರದಲ್ಲಿ ಏನ್ ಸಿಗುತ್ತೆ, ಈ ಮರ. ಕೆಲವು ಜನರು ಹಂಗೇನೆ, ಇಲ್ಲಿರುವಾಗ ಮಾತ್ರ ಕುರಿ, ಈಚೆ ಹೋಗ್ಬಿಟ್ರೆ ಅವ್ರ ಕತ್ತು ನಿಲ್ಲಲ್ಲ. ಅವ್ರ ಕತ್ತು ಮೇಕೆಗಳ ಕೆಲಸ ಏನು? ಅದಕ್ಕೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಹೇಳೋದು 3ನೇ ಅಧ್ಯಾಯದಲ್ಲಿ, ಕಡೆಗಣ್ಣು ಹಾಕುತ್ತಾ, ಕುಲುಕುತ್ತಾ, ಹೆಜ್ಜೆ ಹಾಕುತ್ತಾ. ಹಲ್ಲೆಲೂಯ. ಮತ್ತೆ ಹೇಳುದು
ನಾನು ಹೋಗ್ತಾ ಇದ್ದ, ಅವ್ರು ನೋಡ್ಬಿಟ್ರು. ನೀನ್ ಕುರಿಯಾಗಿ ಹೋಗಿದ್ರೆ ನಿನ್ನ ನೋಡ್ತಾ ಇದ್ರು? ನಿನ್ನ ಒಳಗಡೆ ಮೇಕೆ ಸ್ವಭಾವ ಹೆಂಗ್ ಬಂತು? ನಿನ್ನ ಒಳಗಡೆ ಮೇಕೆ ಸ್ವಭಾವ ಬಂದಿದ್ದಕ್ಕೆ ನಿನ್ನ ಕಣ್ಣು ಆ ಕಡೆ ಈ ಕಡೆ ಹೋಯ್ತು. ಅವ್ರು ಯಾರೇ ನೋಡ್ಲಿ, ನೀನ್ ಕುರಿಯಾಗಿ ತಲೆ ಬಗ್ಸ್ಕೊಂಡು ಹೋಗ್ತಾರೆ, ನಿನ್ನ ಯಾರು ನೋಡ್ತಾರ? ನಿನ್ ಕೆಲ್ಸ ಆಯ್ತಾ? ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ ಹೋಗು, ಬಾಯಿ ಮುಚ್ಕೊಂಡು ಮನೆ ಒಳಗಡೆ ಬಾ. ಕಣ್ಣಿ ಕಡಿವಾಣ ಹಾಕು, ಕಿವಿ ಕಡಿವಾಣ ಹಾಕು, ಬಾಯಿ ಕಡಿವಾಣ ಹಾಕು, ನಾಲಿಗೆ ಕಡಿವಾಣ ಹಾಕು, ಹೃದಯ ಕಡಿವಾಣ ಹಾಕು, ಕೈ ಕಾಲುಗಳಿಗೆ ಕಡಿವಾಣ ಹಾಕು, ನಿನ್ನ ಅಂಗಂಗಗಳು ಕಡಿವಾಣ ಹಾಕು. ಅದ್ ಯಾರು ಬರ್ತಾರ ನೋಡೋಣ? ನಿಮ್ಗೆ ಇನ್ನ ಅರ್ಥ ಆಗಿಲ್ಲಲ್ಲ? ನಿಮ್ ಭಾಷೆಲ್ಲ ನಾನು ಹೇಳ್ತೀನಿ. ಹಲ್ಲೆಲೂಯಾ. ಈಗ ಒಂದು ಫಾರೆಸ್ಟ್ ಪಕ್ಕದಲ್ಲಿ ಒಂದು ಹೊಲ ತಗೊಂಡಿದ್ದೀನಿ, 10 ಎಕರೆ ಹೊಲ. ಈಗ ಆ ಹೊಲದ ಹತ್ರ ಈ ಕೆಲವು ಆನೆಗಳ ಕಾಟ. ಈಗ ಆನೆಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಕೆಲವೊಂದು ಟಿಪ್ಸ್ ಇದೆ. ಅದ್ ಏನ್ ಟಿಪ್ಸ್ ಅಪ್ಪ ಅಂದ್ರೆ, ಈ ಜಮೀನು ಎಷ್ಟು ಇದೆಯೋ ಅಥವಾ ಆನೆ ಎಲ್ಲಿ ಬರ್ತದೋ ಅಲ್ಲೆಲ್ಲ ತಂತಿಗಳನ್ನು ಅಷ್ಟು ಟೈಟ್ಗೆ ಹಾಕ್ತಾರೆ. ಅಷ್ಟು ಟೈಟ್ಗೆ ಹಾಕ್ಬಿಟ್ಟು ಒಂದು ಚೂರು ಗ್ಯಾಪ್ ಇಲ್ದಿರಂಗೆ ಕ್ಲೀನಾಗಿ ತಂತಿನಲ್ಲಿ ಕವರ್ ಮಾಡ್ಬಿಟ್ಟು 2 ವೈರ್ ತಗೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ, ಕರೆಂಟ್ ಕೊಡ್ತಾರೆ. ಈಗ ನೀನು ಕೂಡ ಕಮ್ಮಿ ಮುಟ್ಬೇಕು, ಮುಟ್ತೀಯಾ? ಈ ಮುಟ್ಟಲ್ಲ. ಒಂದು ಎರಡನೇದಾಗಿ ನಿನಗೆ ಟೈಮಿಂಗ್ಸ್ ಗೊತ್ತು. ಏನಂತ ಹೇಳಿ, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 3 ಗಂಟೆವರೆಗೂ ಮಾತ್ರ ಆನ್ ಆಗಿರ್ತದೆ. 3 ಗಂಟೆ ಮೇಲೆ ಆನ್ ಆಗಿಲ್ಲ. ಯಾರು ಗೊತ್ತು? ನಿನಗೆ ಗೊತ್ತು. ಈಗ ನೀನೇನ್ ಮಾಡ್ತೀಯಾ? 6 ಗಂಟೆಗೆ ಸ್ಟಾರ್ಟ್ ಆಗಿ 3 ಗಂಟೆವರೆಗೂ ಆನಲ್ಲಿ ಇರ್ತದೆ ಕರೆಂಟ್ ಸುತ್ತಲೂ, ಬೇಲಿ ಸುತ್ತಲೂ. ಈಗ 3 ಗಂಟೆ ಮೇಲೆ ನಿನಗೆ ಗೊತ್ತು ಕರೆಂಟ್ ಇಲ್ಲ ಅಂತ. ಈಗ ನೀನೇನ್ ಮಾಡ್ತೀಯಾ? 10 ಗಂಟೆಗೆ ಹೋಗ್ಬಿಡ್ತೀಯಾ? ಯಾವಾಗ ಹೋಗ್ತೀಯಾ? ಯಾಕೆ? ಕರೆಂಟ್ ಇಲ್ಲ, ಬೇಲಿಯಲ್ಲಿ ಕರೆಂಟ್ ಇಲ್ಲ, ಬೇಲಿಯಲ್ಲಿ ಕರೆಂಟ್ ಸ್ವಿಚ್ ಆಫ್ ಆಗಿದೆ. ಅವಾಗ ಕಂಬಿ ಗಿಂಬಿ ಎಲ್ಲ ಮುಟ್ಟಿ ಚಿಗಿದು ಹೋಗ್ಬೋದು. ಯಾವಾಗ ನೀನ್ ಜಾಗ ಕೊಡ್ತೀಯೋ, ಯಾವಾಗ ನೀನ್ ಅವಕಾಶ ಕೊಡ್ತೀಯೋ, ಅವಾಗಲೇ ಶತ್ರು ಬರಲ್ಲ, ಆಮೇಲೆ ಬರಲ್ಲ. ಯಾರೋ ಜಾಗ ಕೊಟ್ಟಿದ್ದೀರಿ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ನೀನ್ ಸುತ್ತಲೂ ಕರೆಕ್ಟ್ ಆಗಿ ಬೇಲಿ ಹಾಕೊಂಡು ನೀನಿದ್ರೆ ಕಳ್ಳ ಹೆಂಗ್ ಬರ್ತಾನೆ, ನರಿಗಳು ಹೆಂಗ್ ಬರ್ತವೆ? ಹಲ್ಲೆಲೂಯಾ. ನಿನ್ನ ಸುತ್ತಲೂ ಕರೆಕ್ಟ್ ಆಗಿ ಬೇಲಿ ಹಾಕೊಂಡಿದ್ರೆ ಕಳ್ಳಿಯಲ್ಲಿ ಬರ್ತಾಳೆ, ನರಿಗಳಲ್ಲಿ ಬರ್ತಾವೆ. ದೇವರು ಹೇಳ್ತಾರೆ, ಯೋಬನ ಮನೆಯ ಸುತ್ತಲೂ ನಾನು ಬೇಲಿಯನ್ನು ಹಾಕಿದ್ದೆ, ಆದ ಕಾರಣ ಅವನಿಗೆ ಒಂದೇ ಹೆಂಡತಿ. ಹಲ್ಲೆಲೂಯಾ. ಇವತ್ತು ನಾವು ಆಫರ್ ಕೊಡೋದು ನೋಡಿದಿರಾ? ಬೋನು ಇಲ್ಲಿಗೆ ಬೋನ್ ನೋಡಿದಿರಾ? ಬೋನ್ ಕ್ಲೋಸ್ ಮಾಡಿಡ್ತೀರಾ, ಬೋನ್ ತೆಗೆದಿಡ್ತೀರಾ? ತಕ್ಕೊಂಡು ಹಂಗೆ ಕಾಲಿನೇ ಇಕ್ಬಿಡ್ತೀರಾ? ಏನಾದ್ರು ಸ್ವಲ್ಪ ಇಕ್ಕಿರ್ತಾನೆ, ಏನಾದ್ರು ನೋಡು. ಟಮಾಟೋ ಇಕ್ತಾನಂತ, ಯಾಕಂದ್ರೆ ಗೊತ್ತು ಅವನಿಗೆ KG 10 ರೂಪಾಯಿ ಅಂತ. ಒಂದು ಕಬಾಬ್ ಪೀಸ್ ಇಡು, ರೇಟ್ ಜಾಸ್ತಿ. ಟಮಾಟೋ ಪೀಸ್ ಇರ್ಲಿ. ಒಳಗಡೆ ಏನೋ ಇಡ್ತಾರ, ಇಟ್ಬಿಟ್ಟು ಕ್ಲೋಸ್ ಮಾಡ್ತಾರ. ಬೋನ್ ಓಪನ್ ಮಾಡೋದಕ್ಕೆ ಬರ್ಲಿ ಅಂತ. ಹಲ್ಲೆಲೂಯಾ. ನಾವು ಕೂಡ ಹಂಗೇನೆ, ಕೆಲದಕ್ಕೆಲ್ಲ ಬೋನ್ ಓಪನ್ ಮಾಡ್ಬಿಟ್ಟು ಬರ್ಲಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ಮೇಲೆ ಒದ್ದಾಡೋದು, ಇಲ್ಲಿ ಒದ್ದಾಡೋದಂಗೆ ನೋಡಿರಾ? ಇಲ್ಲಿ ಒಳಗಡೆ ಹೋಗಿ ಒಳಗಡೆ ಹೋದ್ರು ಕೂಡ ಏನು ತೊಂದರೆ ಇಲ್ಲ, ಅದು ಮುಟ್ಟಬಾರ್ದು. ಯಾವುದು ಒಳಗಡೆ ಒಂದು ಇಟ್ಟಿದ್ದಾರೆ, ಅದು ಮುಟ್ಟಬಾರ್ದು. ಅದು ಮುಟ್ಟಿದ್ರೆ ಪಟ್, ಆಮೇಲೆ ನೋಡಿದ್ರ ಅಲಾಡೋದು ಹಂಗೆ. ಆಮೇಲೆ ಬರ್ಬೇಕು ಪಾಸ್ಟ್ರು ಬೋನ್ ಬಿಚ್ಚಕ್ಕೆ, ಬೋನ್ ಬಿಚ್ಚಕ್ಕೆ. ಓ ರಾ ಬಾ ರಿಖ ಮಮ್ಮ ದಡ್ಡ ಇದು ಮಾಡ್ರ ಕೆಲ್ಸಕ್ಕೆ ಅನ್ಯ ಭಾಷೆಗಳಲ್ಲಿ ಅಭಿಷೇಕದಲ್ಲಿ ಬೇರೆ ಪ್ರಾರ್ಥನೆ. ಯಾಕಂದ್ರೆ ಪಾಸ್ಟ್ರಮ್ಮನಿಗೂ ಸಭೆಗೂ ಬೇರೆ ಕೆಲಸ ಇಲ್ವಲ್ಲ. ಪ್ರೈಸ್ ದಿ ಲಾರ್ಡ್. ವ್ಯಭಿಚಾರದ ಕುರಿತು ಮಾತಾಡ್ತಿದ್ರೆ ದೇವರು, ನೀನು ವ್ಯಭಿಚಾರ ಮಾಡಬಾರ್ದು. 11:30 ಟೈಮ್ ಇದೆ. ಕೆಲವು ಚರಿತ್ರೆಗಳಲ್ಲಿ ಒಳಗಡೆ ಹೋಗುವಾಗ ಟೈಮ್ ಆಗುತ್ತೆ. ನಿಧಾನಕ್ಕೆ ಹೋಗ್ಬೇಕಲ್ಲ, ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಹಲ್ಲೆಲೂಯಾ. ದೇವ್ರ ಹೇಳ್ತಾರೆ ವ್ಯಭಿಚಾರ ಮಾಡಬಾರ್ದು ಅಂದ್ರೆ ನಾವು ಶತ್ರುವಿಗೆ ಅವಕಾಶ ಕೊಡಬಾರ್ದು. ಕೆಲವು ಜನ ಹೇಳ್ತಾರ, ಏನ್ ಮಾಡೋದು, ಆಗೋಯ್ತು, ಬಂದ್ಬಿಟ್ರು, ಮುಟ್ಬಿಟ್ರು. ನೀನ್ ಅವಕಾಶ ಕೊಡಿದ್ರೆ ಹೆಂಗ್ ಬರ್ತಾರ? ನೀನ್ ಚಾನ್ಸ್ ಕೊಡಿದ್ರೆ ಹೆಂಗ್ ಬರ್ತಾರ? ಹಲ್ಲೆಲೂಯಾ. ಅವರು ಚಾನ್ಸ್ ಕೊಡ್ತಾರೆ, ಇವರು ಚಾನ್ಸ್ ಕೊಡ್ತಾರೆ. ಅವರೊಂದು ಬೋನಲ್ಲಿ, ಇವರೊಂದು ಬೋನಲ್ಲಿ. ಆಮೇಲೆ ಅಪ್ಪ ಅಮ್ಮ ಬರ್ಬೇಕು ಬಿಚ್ಚಕ್ಕೆ, ಆಮೇಲೆ ಪಾಸ್ಟರ್ ಬರ್ಬೇಕು ಬಿಚ್ಚಕ್ಕೆ. ನಾಚಿಕೆಗೆ ಇಡ್ತಾನ. ದೇವ್ರು ಫಸ್ಟೇ ಗೊತ್ತು. ಅದಕ್ಕೆ ದೇವರು ವ್ಯಭಿಚಾರ ಮಾಡಬಾರ್ದು ಅಂತ 7ನೇ ಆಜ್ಞೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವಾಗೆಲ್ಲ ಹಾಡು ಬಂದ್ಬಿಟ್ಟಿದೆ, ಕಳ್ಳ ಇವನು ಕಳ್ಳಿ ಇವನು ಅಂತ. ಹಲ್ಲೆಲೂಯಾ. ನೋಡಿದ್ರಾ? ಕಳ್ಳ ಇವನು ಕಳ್ಳಿ ಇವಳು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ 8ನೇದು. ಹಲ್ಲೆಲೂಯಾ. ಈ ದಶಾಜ್ಞೆಗಳೆಲ್ಲ ವಿಮೋಚನೆ ಕಂಡ 20ನೇ ಅಧ್ಯಾಯದಲ್ಲಿ 1 ರಿಂದ 17 ವಾಕ್ಯ ಹೇಳ್ತದೆ. ಅದರ 8ನೇಯಲ್ಲಿ ದೇವ್ರು ಹೇಳ್ತಾರೆ, ಕದಿಯಬಾರ್ದು.
ನಾವೆಲ್ಲ ಕದಿಯಕ್ಕೆ ನೋಡ್ತೀವಿ, ಸಮಾಧಾನ ಕದೀತೀವಿ, ಕುಟುಂಬಗಳನ್ನ ಕದೀತೀವಿ, ವ್ಯಕ್ತಿಗಳನ್ನ ಕದೀತೀವಿ. ಕಳ್ಳ ಇವನು, ಕಳ್ಳಿ ಇವನು, ಅವನ ಹೃದಯ ಇವನು ಕದ್ದ ಅಂತ, ಇವನ ಹೃದಯ ಅವನು ಕದ್ದ ಅಂತ. ಹಲ್ಲೆಲೂಯಾ. ಕಳ್ಳ ಇವನು, ಕಳ್ಳಿ ಇವನು, ಕದೇದ್ ಕದ್ಬಿಟ್ಟು ದೇವ್ರ ಚಿತ್ತ, ಇದು ದೇವ್ರ ಚಿತ್ತ. ಯಾರು ಹೇಳಿದ್ರು? ಹಲ್ಲೆಲೂಯಾ. ದೇವರ ವಾಕ್ಯ ಬೆಳೆದು ನೀವು ಕದಿಬಾರ್ದು. ಹಲ್ಲೆಲೂಯಾ. ಕದಿಯವ್ರು ಯಾರು ಇದ್ರೆ ಕೆಲಸದಲ್ಲಿ ಹೋಗಿ ಕದಿಯೋರು, ಫ್ಯಾಕ್ಟ್ರಿಗಳಲ್ಲಿ ಕದಿಯೋರು, ಮನೆಗಳಲ್ಲಿ ಕದಿಯೋರು. ಕೆಲ ಜನರು ಹೋಟ್ಲ್ಗಳು ಕೂಡ ಬಿಡಲ್ಲ, ಹೋಟ್ಲ್ಗಳಲ್ಲಿ ಗ್ಲಾಸ್ ಕೂಡ ತಗೊಂಡ್ಬಿಡ್ತಾರೆ. ಬರಗಟ್ಟು ಜನ ಹೋಗ್ತಾರೆ, ಟೀ ಕುಡಿಯಕ್ಕೆ ಹೋಗ್ತಾರೆ, 4-5 ಜನ ಕುತ್ಕೊಂಡಂಗೆ ಕುಡಿದ್ಬಿಟ್ಟು ಕಾಸು ಕೊಟ್ಬಿಟ್ಟು ಆ ಗ್ಲಾಸ್ಗಳು ಹಂಗೆ ತಗೊಂಡ್ಬಿಡ್ತಾರೆ. ಸ್ಪೂನ್ಗಳು ಬಿಡಲ್ಲ, ತಟ್ಟೆಗಳು ಬಿಡಲ್ಲ. ಭಯ ಬರಲ್ಲ ನಿನಗೆ? ಹಲ್ಲೆಲೂಯಾ. ಯಾರ್ದಾದ್ರೂ ಒಂದು ವಸ್ತು ನಿನ್ನ ಮನೇಲಿ ಇತ್ತಂದ್ರೆ ದೇವರ ಭಯ ಭಕ್ತಿಲಿರೋರು ಕುದಿತಾ ಇರ್ತದೆ, ಅಯ್ಯೋ ಇದು ನಮ್ದಲ್ಲ, ಅದು ಅವ್ರದ್ದು ಅಂತ. ಕೆಲ ಜನ ನೋಡಿ ಸುಮ್ಮನೆ ಒಳಗಡೆ ಬೆಚ್ಚಿಡು. ಇವ್ರು ಯಾರು ಗೊತ್ತಾ? ಇವ್ರು ಯಾರ ಸಂತತಿ ಗೊತ್ತಾ? ಸೈತಾನನ ಸಂತತಿ ಅವರು. ದೇವರನ್ನ ಬಿಟ್ಟು ನಡೆಯೋರು, ದೇವರ ಆಜ್ಞೆ ಬಿಟ್ಟು ನಡೆಯೋರು. ದೇವರ ವಾಕ್ಯ 8ನೇದಲ್ಲಿ ಹೇಳಿದ ಕದಿಬಾರ್ದು. ಹಲ್ಲೆಲೂಯಾ. 9ನೇ ಆಜ್ಞೆ ಏನು ಗೊತ್ತಾ? ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂದ್ರೆ. ಹಲ್ಲೆಲೂಯಾ. ಈಗ 5,000 ಕೊಟ್ರೆ ಸಾಕು, ಎಂತ ಸಾಕ್ಷಿ ಬೇಕು ನಿಮ್ಗೆ? 10,000 ಕೊಟ್ರೆ ಸಾಕು, ಎಂತ ಸಾಕ್ಷಿ ಬೇಕು ನಿಮ್ಗೆ? ಅವ್ರ ಕಾರ್ಯ ಇವ್ರ ಕಾರ್ಯ ತೀರ್ಸ್ಕೊಳ್ಳಕ್ಕೆ ಎಂತ ಸಾಕ್ಷಿಗಳು ಬೇಕು ಇವ್ರು ಬರ್ತದೆ. ದೇವ್ರು ಹೇಳ್ತಾರೆ, ನೀನು ಸುಳ್ಳಿನ ಸಾಕ್ಷಿ ಹೇಳ್ಬಾರ್ದು. ಹಲ್ಲೆಲೂಯಾ. ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಅದಕ್ಕೆ ಮೇಲ್ ಬರೋದು ನಿಮ್ಮ ಅಪ್ಪನಿಂದ. ಅದಕ್ಕೆ ಮೇಲ್ ಬರೋದು ಆ ಅಪ್ಪ ಯಾರು? ಅಷ್ಟೇ, ಮುಗೀತು. ಹೌದಂದ್ರೆ ಹೌದು, ಇಲ್ಲಂದ್ರೆ ಇಲ್ಲ. ಇದು ಯಾರಿಂದ ಬರೋದು? ನಮ್ಮ ಅಪ್ಪನಿಂದ. ಅವ್ರು ಯಾರು? ಏಸಪ್ಪ. ಹಲ್ಲೆಲೂಯಾ. ಮಾಡಿದ್ದೀನಿ, ಮಾಡಿಲ್ಲ, ತಗೊಂಡಿಲ್ಲ. ಮಾಡೋದಲ್ಲ ಮಾಡ್ಬಿಟ್ಟು ಕೆಲವು ಮಂಗಗಳು ನೋಡಿದ್ರೆ ನೀವು, ಆ ಅಂಗಡಿಗೆ ಹೋಗಿ, ಈ ಹೋಟ್ಲಿಗೆ ಹೋಗಿ, ಅಲ್ಲೆಲ್ಲ ಕಿತ್ಕೊಂಡು ತಿಂದ್ಬಿಟ್ಟು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ ಒಂದು ಜಾಗದಲ್ಲಿ. ಮೊನ್ನೆ ನಾನು ಪಾಸ್ಟರ್ ಹೋಗ್ತಾ ಇದೀವಿ, ಒಂದು ಕೋತಿ ನೋಡ್ಬೇಕಾಯ್ತಲ್ಲಿ. ಆಯಪ್ಪ ಆ ಕಡೆ ತಿರುಗಿಬಿಟ್ಟು ತೂಗ ಹಾಕ್ತಾವ್ರೆ, ಬರ್ರ ಬಂತು, ಮುಚ್ಚಳ ತೆಗಿತ್ತು, ಕೈ ಹಾಕ್ತದೆ, ಹೋಗ್ಬಿಟ್ಟು ಹಂಗೆ ಆಗಿ ಸೋತ್ಬಿಟ್ಟು ಓಡ್ಬಿಡ್ತು ಕೋತಿ. ಓಡೋಗ್ಬಿಟ್ಟ ಕೂತ್ಕೊಂಡ್ಬಿಟ್ಟಿದೆ, ಏನು ಗೊತ್ತಿಲ್ರ ಮಂಗಂತಾರ. ಹಲ್ಲೆಲೂಯಾ. ಕೆಲವು ಜನರು ಹಂಗೆ ಮಾಡೋದೆಲ್ಲ ಮಾಡ್ಬಿಡ್ತಾರೆ. ಸಭೆ ಬಂದ್ಬಿಟ್ಟು ಬಾ ಏನ್ ಭಯ, ಏನ್ ಭಕ್ತಿ, ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಆತ್ಮಿಕರು. ಒಂದಿನ ಈಚೆ ಕಡೆ ಬರ್ತದ ನೋಡ್ರಿ, ದೇವ್ರ ವಾಕ್ಯ ಕೇಳ್ತದೆ, ಅವಾಗ ಅವ್ರ ಮುಖವು ಲೆಚ್ಚೆಗೀಡಾಗುತ್ತೆ. ಹಲ್ಲೆಲೂಯಾ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳ್ಬಾರ್ದು. ಇದು 9ನೇ ಆಜ್ಞೆ. 10ನೇ ಆಜ್ಞೆ ಏನ್ ಗೊತ್ತಾ? ಮತ್ತೊಬ್ಬನ ಮನೆಯನ್ನು ಆಶಿಸಬಾರ್ದು. ನಾನು ಹೇಳ್ತಾ ಇಲ್ಲ, ದೇವರು ಕೊಟ್ಟಿರುವಂತ ಆಜ್ಞೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು 10ನೇ ಆಜ್ಞೆ. ಇದು ಎಲ್ಲಿ ಬರುವಂಥದ್ದು? ಬೈಬಲ್ ಅಲ್ಲಿ, ಹಳೆ ಒಡಂಬಡಿಕೆಯಲ್ಲಿ, ಆದಿಕಾಂಡ, ವಿಮೋಚನೆ ಕಾಂಡ 2ನೇ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ 1ರಿಂದ 17 ವಾಕ್ಯಗಳು, ಇದೆಲ್ಲ ಆಜ್ಞೆಗಳು ಬರ್ತದೆ. ಮತ್ತೊಬ್ಬನ ಕೆಲ ಜನ ನೋಡಿದ್ರಾ? ಅವ್ರ ಆಸ್ತಿ ನೋಡೋದು, ಅವ್ರ ಅಂತಸ್ತು ನೋಡೋದು, ಅವ್ರ ಸ್ಟೇಟಸ್ ನೋಡೋದು, ಅವ್ರ ಮನೆ ನೋಡೋದು, ಅವ್ರ ಸಂಬಳ ನೋಡೋದು, ಎಲ್ಲ ನೋಡ್ಬಿಟ್ಟು ದೇವ್ರ ಚಿತ್ತ. ಹಲ್ಲೆಲೂಯಾ. ದೇವ್ರು ಚಿತ್ತ. ನನ್ನ ಮಗನಿಗಿಟ್ಟಿರುವಂತ ಹುಡುಗಿ, ನನ್ನ ಮಗಳಿಗಿಟ್ಟಿರುವಂತ ಸುಂದರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ನೋಡಕ್ಕಿನ ಮುಂಚೆ ಅಪ್ಪನ ಸನ್ನಿಧಾನದಲ್ಲಿ ಕುತ್ಕೋಬೇಕು. ದೇವರೇ, ನನ್ ಮದುವೆ ಸಮಯ ಆಯ್ತು, ನೀನ್ ಯಾರು ತೋರ್ಸು ನನ್ನ ಮದುವೆ ಆಗ್ತೀನಿ. ಕುಂಟಿನೋ, ಕುರುಡಿನೋ, ಮೂಗಿನೋ, ಕರ್ಪಿನೋ, ಬೆಳ್ಳಗಿನೋ, ಹೇಗಿದಾರೋ ನೀನ್ ತೋರ್ಸಪ್ಪ. ಪ್ರಾರ್ಥನೆ ಮಾಡು, ದೇವ್ರು ತೋರ್ಸ್ಕೊಡ್ತಾನ. ಆಮೇಲೆ ಹೋಗು, ದೇವ್ರು ಮಾತಾಡಿದ್ರ ಅಂತ ಹೇಳಿ ಬಾಯಿ ಮುಚ್ಕೊಂಡು ಮದ್ವೆ ಆಗು. ಏನಿದೆ, ಏನ್ ಓದಿದ್ಯಾ, ಎಲ್ಲ ಕೇಳ್ಬಿಟ್ಟು ಎಷ್ಟು ಕೊಡ್ತೀಯಾ, ಎಷ್ಟು ಕೊಡೋದು, ಹೆಂಗ್ ಮಾಡೋದು ಎಲ್ಲ ಮಾತಾಡ್ಬಿಟ್ಟು ಲಾಸ್ಟಲ್ಲಿ ಪ್ರಾರ್ಥನೆ ಮಾಡೋಣ, ನಾವು ದೇವ್ರ ಚಿತ್ತ. ಎಂತ ಡುಬಾಕಿದು. ಇದಕ್ಕೆ ಹೇಳೋದು ಸೈತಾನನ ಮಕ್ಕಳು ಅಂತ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನೀವು ವರದಕ್ಷಿಣೆ ತಗೊಳ್ಬಾರ್ದು. ಹಲ್ಲೆಲೂಯಾ. ಹುಡುಗಿ ಮನೆಯಿಂದ ಏನ್ ತಗೊಂಡ್ಬರ್ಬಾರ್ದು. ನನ್ನ ಭಾಷೆ ಪ್ರಸಂಗ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಆಗ್ಲೇ ಮಕ್ಕ ಎಲ್ಲ ಚಿಕ್ಕದಾಗೋಯ್ತು, ಗಂಡು ಮಕ್ಳಿರೋರ್ಗೆಲ್ರಿಗೂ. ಹಲ್ಲೆಲೂಯಾ. ಹೌದಾ? ವಾಕ್ಯ ಹೇಳ್ತದೆ, ನೀನು ವರದಕ್ಷಿಣೆ ತೆಗೆದುಕೊಂಡ್ರೆ ಅದು ನಿನ್ನ ಮನೆಗೆ ಬರೋದು ಆಶೀರ್ವಾದ ಅಲ್ಲ, ನಿನ್ನ ಮನೆಗೆ ಬರೋದು ಶಾಪ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ,
ದೇವರು ಅವಳ ಪಕ್ಕೆಯ ಎಲಬನ್ನ ತೆಗೆದು ಆದಾಮನ ಉಂಟು ಮಾಡಿದ್ರ, ಆದಾಮನಲ್ಲಿರುವಂತ ಪಕ್ಕೆಯನ್ನು ತೆಗೆದು ಅವಳುಂಟು ಮಾಡಿದ್ರ? ಅಂದ್ರೆ ಯಾರು ಕೊಟ್ಟು ತಗೊಂಡ್ಬರ್ತಾ ಇರೋದು? ಗಂಡಸು. ಗಂಡಸು ಕೊಟ್ಟು ಒಂದು ಸ್ತ್ರೀಯನ್ನ, ಅಲ್ಲೇಲೂಯಾ. ಈಗ ನಾವೇನು, ನಾ ಮನೆಗೆ ಬಂದ್ರೆ ಆ ಪೌಂಡ್, ಈ ಪೌಂಡ್ ಬ್ರೆಡ್ ಪೌಂಡ್, 1 ಪೌಂಡ್ ಬ್ರೆಡ್, 2 ಪೌಂಡ್ ಬ್ರೆಡ್, ಗಾಡಿ ಬೇಕು. ಯಾವ ಗಾಡಿ ಬೇಕು? ಪಲ್ಸರ್ ಗಾಡಿ ಬೇಕು. ಕರೆಕ್ಟಾಗಿ ಆಕ್ಸಿಡೆಂಟ್ ಹಾಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿದ್ರು, ಗಾಡಿ ಬಿಟ್ಟಿದಾಗ ಎಷ್ಟೋ ಜನ ಕ್ಯಾನ್ಸಲ್ ಮಾಡ್ಬಿಟ್ರು. ಯಾಕಂದ್ರೆ ಹಂಗಾಯ್ತು ಕತೆ. ಸಡನ್ ಆಗಿ ಬ್ರೇಕ್ ಹೊಡಿವಾಗ, ಅಲ್ಲೇಲೂಯಾ, ಟ್ಯಾಂಕ್ ಎತ್ತರದಲ್ಲಿತ್ತು, ಬ್ರೇಕ್ ಹೊಡಿ ಏಟಿಗೆ ಎಷ್ಟೋ ಜನ ಅಲ್ಲೇ ಸ್ಪಾಟಲ್ಲಿ ಹೋಗ್ಬಿಟ್ಟವ್ರೆ. ಅಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ಗಾಡಿ ಅವ್ರ ಹತ್ರನೇ, ಒಡವೆನೂ ಅವ್ರ ಹತ್ರನೇ. ಯಾಕೆ ಇವ್ರಿಗೆ ಹೋಗ್ತಾ ಇಲ್ವಲ್ಲ, ಕೆಪಾಸಿಟಿ ಇಲ್ವಲ್ಲ. ಭಿಕ್ಷೆ, ಅಮ್ಮ ಭಿಕ್ಷಾಂದೇವಿ, ಭಿಕ್ಷೆ. ಆ ಭಿಕ್ಷೆನಲ್ಲೇ ಇವ್ರು ಬದುಕೋದು. ಆಚೆ ಹಾಕ್ಬೇಕು. ಅಲ್ಲೇಲೂಯಾ. ನಮ್ಮ ಆಂಟಿ ಅಂಕಲ್ ಇಲ್ಲಿದ್ದಾರೆ, ಕೇಳ್ರಿ. ವರದಕ್ಷಿಣೆ ಕೇಳಿದ್ವ ನಾವು, ಏನಾರು ಕೊಡಿ ಅಂತ ಕೇಳಿದ್ವಾ? ಏನಾರು ಗಾಡಿ ಕೂಡ ಬೇಡ ಅಂತ ಹೇಳಿದೆ ನಾನು. ಗಾಡಿ ಕೂಡ ಬೇಡ ಅಂತ ಹೇಳಿದೆ ನಾನು. ಆ ಸ್ಪ್ಲೆಂಡರ್ ಗಾಡಿ ಕೊಟ್ಟಿದ್ದು ಅವರೇ. ಬಟ್ ಅವ್ರೊಂದು ಮಾತಂದ್ರೆ, ನಾನು ಕೊಡ್ತಾ ಇರೋದು ನಿಮಗಲ್ಲ, ನಾನು ಕೊಡ್ತಾ ಇರೋ ಸೇವಕನ ಸೇವೆಗೆ ಅಂತ. ಅದಕ್ಕೆ ಗಾಡಿ ತಗೊಂಡಿದ್ದು. ಮನೇಲಿತ್ತು. ಕೆಲವು ಸೈತನ್ಗಳು ಮನೇಲಿ ಇರ್ತಾವೆ, ತಾಯಂದ್ರು. ಮಕ್ಕಳು ಕೆಟ್ಟೋಗೋ ಕಾರಣನೇ ಅವು. ಅಂಥವ್ರಿಗೆ ವಿರೋಧವಾಗಿ ದೇವ್ರ ಜೇನುಗಳನ್ನ ಕಳಿಸ್ಬೇಕು. ಯಾವಳ? ತುಟಿ ಮೇಲೆ 1 2, ನಾಲಿಗೆ ಮೇಲೆ 1 4, ಮೂಗಿನಲ್ಲಿ 1 5 ಕಚ್ಚಬೇಕು. ಆ ಮುಳ್ಳು ಬಿಡಬೇಕು. ಏನಾಗುತ್ತೆ? ಕೇಳು, ಏನ್ ಬೇಕು ಕೇಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮಮ್ಮ ಎಲ್ಲ ಕೊಡ್ತಾರೆ, ತಗೋ ಸುಮ್ನೆ ಅಂತ. ಸುಮ್ನೆ ಸೇವಕ ಬೇಕಾಗಿಲ್ಲ ನನಗೆ. ಹಲ್ಲೆಲೂಯಾ. ನಮ್ಮಮ್ಮ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅವ್ರು ಒತ್ತಾಯಿಸ್ತಾರ, ತಗೋ ತಗೋ. ಯಾಕೆ ನಿನ್ಗೇನ್ ಬಂದಿದ್ದು? ಮುಂದಕ್ಕೆ ಬೇಕಾಗ್ತದೆ, ಅದಕ್ಕೆ ಬೇಕಾಗ್ತದೆ, ಇದಕ್ಕೆ ಬೇಕಾಗ್ತದೆ. ದೊಡ್ಡ ಹಲ್ಲೆಲೂಯಾ. ಏನು ತಗೊಂಡಿಲ್ಲ. ಮದುವೆ ಮಾತ್ರ ಗ್ರ್ಯಾಂಡ್ ಆಗಿ ಮಾಡಿಕೊಟ್ರು. ಬಟ್ ಆ ಟೈಮ್ ಮಾತ್ರ ದುಡ್ಡಿಲ್ಲ. 1-2 ಲಕ್ಷ ಕೊಡ್ಬೇಕಂತಿದೆ. ಕೊಡ್ತೀವಿ. ಪ್ರೈಸ್ ಅಲ್ಲ, ನೀವು ಬೇಡ ಅಂದ್ರೂ ನಾವು ಕೊಡ್ತೀವಿ. ಯಾಕಂದ್ರೆ ಆ ಭಾರ ನಮ್ಮ ಮೇಲೆ ಬೇಡ. ಭಾರ ತೆಗೆದು ಇಳಿಸ್ಬಿಡೋಣ. ಹಲ್ಲೆಲೂಯಾ. ಒಳ್ಳೆ ರೀತಿಯಲ್ಲಿ ಬಿರಿಯಾನಿ ಎಲ್ಲ ಹಾಕಿ, ಒಳ್ಳೆ ಛತ್ರ ಎಲ್ಲ ಮದುವೆ ಮಾಡಿಕೊಟ್ರು, ದೇವ್ರಿಗೆ ಸ್ತೋತ್ರ. ಬಟ್ ಏನು ಕೇಳಿಲ್ಲ, ಹಿಂಗೆ ಮಾಡ್ರಿ, ಹೀಗೆ ಕೊಡಬೇಕು, ಹಿಂಗೆ ಮಾಡಬೇಕು, ಇಷ್ಟೇ ವರದಕ್ಷಿಣೆ ಕೊಡಬೇಕು. ವರದಕ್ಷಿಣೆ ತಗೊಂಡಿಲ್ಲ. ಇದೇ ಬೇಕು, ಅದು ಬೇಕು ಅಂತ ಕೇಳಿಲ್ಲ, ಒಡಬೇಕು ಅಂತ ಕೇಳಿಲ್ಲ, ಆಸ್ತಿ ಬೇಕು ಅಂತ ಕೇಳಿಲ್ಲ, ಈ ಥರ ಬಟ್ಟೆನೇ ಬೇಕು ಅಂತ ಕೇಳಿಲ್ಲ. ಹಲ್ಲೆಲೂಯಾ. ಇವತ್ತು ಸೂಪರ್ ಆಗಿದ್ದೀವಿ. ಈ ಕೆಲವು ಮಕ್ಕಳು ಕುಟುಂಬ ಹಾಳಾಗೋದೆ ಅಪ್ಪ ಅಮ್ಮನಿಂದ. ಹಲ್ಲೆಲೂಯಾ. ಯಾರಿಂದ? ಮೊನ್ನೆ ಇವ್ರು ಸಾಕ್ಷಿ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು. ಇವ್ರು ಸಾಕ್ಷಿ ಕೇಳಿದ್ರ ಮೊನ್ನೆ ಸಾಕ್ಷಿ ಹೇಳಿದ್ರು ಚರ್ಚಲ್ಲಿ. ನನ್ನ ಮಕ್ಕಳಿಗೆ ದಾರಿ ಬರ್ತಿದ್ರೆ ಅಪ್ಪ ಅಮ್ಮನೇ ಕಾರಣ ಕೆಟ್ಟೋಗಕ್ಕೆ ಮಕ್ಕಳು ಅಂತ ಒಪ್ಕೊಂಡ್ರಲ್ವಾ? ದೇವರ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಮಗಳು ರಕ್ಷಿಸಲ್ಪಟ್ರೆ ನೆಕ್ಸ್ಟ್ ಮಗ ರಕ್ಷಿಸಲ್ಪಡ್ತಾನೆ. ಹಲ್ಲೆಲೂಯಾ. ಕೆಲ ಮಕ್ಕಳು ಕಡಿಲಿಕ್ಕೆ ತಾಯಿಂದ್ರೆ ಯಾಕೋಬನ ಹಾಗೆ. ಹಲ್ಲೆಲೂಯಾ. ನೋಡು ನೋಡು ನೋಡು, 5 ಎಕರೆ ಜಮೀನಿದೆ, ಅವ್ರ ಮನೆ ಇದೆ, ಹಾಳು ಮಾಡಕ್ ಇನ್ನೇ ಸರಿ, ಹೋಗು. ಯಾರೋ? ತಾಯಿಂದರು. ವಾಕ್ಯ ನಾನು ಹೇಳ್ತಾ ಇಲ್ಲ, ವಾಕ್ಯ ಏನ್ ಹೇಳ್ತದೆ? ಮತ್ತೊಬ್ಬನ ಮನೆಯನ್ನ ಈ ಬೆಳಗ್ಗೆ ಹೊತ್ತು ಎಕ್ಸರ್ಸೈಸ್ ಮಾಡ್ತಾರೆ, ನೋಡಿದ್ರಾ ಹೆಂಗ್ ಮಾಡಿದಾರೆ? ವಾಕ್ಯ ಹೇಳ್ತದೆ, ಆಜ್ಞೆ. ಮತ್ತೊಬ್ಬನ ಮನೆಯನ್ನ ಆಶಿಸಬಾರ್ದು. ಮನೆ, ಆಸ್ತಿ, ಚಂದ, ಒಡವೆ, ಬೈಕ್ ನೋಡಿ ಅಲ್ಲ ಹೆಣ್ಣು ಗಂಡು ಕೊಡಬೇಕಾಗಿರೋದು. ಹಲ್ಲೆಲೂಯಾ. ಗುಣ. ದೇವ್ರು ಹೇಳ್ತಾರೆ, ಜ್ಞಾನವಂತಿಯಾದ ಸ್ತ್ರೀಯನ್ನ ಕಂಡಿಡಿಯೋರು ಯಾರು? ದೇವ್ರ ಮಕ್ಕಳು. ದೇವ್ರ ಮಕ್ಕಳು ಅಲ್ದೇ ಅವರು. ಏನಕ್ಕೆ? ಮನೆ ಇದೆ, ಆಸ್ತಿ ಇದೆ, ಜಮೀನ್ ಇದೆ, ಅದಿದೆ, ಬೈಕ್ ಇದೆ, ಲೊಟ್ಟ ಇದೆ. ಹಲ್ಲೆಲೂಯಾ. ನನ್ನ ಭಾಷೆ ಹೀಗಿರ್ತದೆ. ಪ್ರಾರ್ಥನೆ ಮಾಡ್ರಿ, ಮಕ್ಕಳಿಗೆ ಪ್ರಾರ್ಥನೆ ಕಳಿಸ್ಕೊಡ್ರಿ, ಪ್ರೇಯರ್ಲಿಡು. ಸಮಯ ಬರುತ್ತೆ, ದೇವ್ರು ಕೊಡ್ತಾರೆ, ಮನೆ ಪರಲೋಕವಾಗಿರ್ತದೆ. ಹಲ್ಲೆಲೂಯಾ.
ಅಲ್ಲಿ ಇಲ್ಲಿ ನೋಡಿ ಅವ್ರ ಮಾತು ಇವ್ರ ಮಾತು ಕೇಳಿ ಅವ್ರ ಆಲೋಚನೆ ಇವ್ರ ರಚನೆ ಕೇಳಿ ದುಃಖಂತ ಮನೇಲಿ ದುಃಖಬಿಟ್ಟು ಯಾಕೆ ಮಗಳ ಜೀವಿತನೂ ಹೋಯ್ತು, ಮಗನ ಜೀವಿತನೂ ಹೋಯ್ತು. ಹಲ್ಲೆಲೂಯ. ದೇವ್ರು ಏನೇ ಮಾಡಿದ್ರು ಕೂಡ ಅದ್ರ ಹಿಂದ್ಗಡೆ ಸಮಾಧಾನ ಇರ್ತದೆ ದೇವ್ರು ಮಾಡೋ ಕಾರ್ಯಕ್ಕೆ. ಹಲ್ಲೆಲೂಯ. ಬೇರೆ ಮತ್ತೊಬ್ಬನ ಮನೆಯನ್ನ ಆಶಿಸಬಾರ್ದು. ಈ ದಸಾಜ್ಞೆಗಳನ್ನ ದೇವರು ಮೋಶೆಗೆ ಕೊಡ್ತಾರೆ. ನೋಡಿ, ಇಷ್ಟು ಹೇಳೋದಕ್ಕೆ ಟೈಮ್ ಆಗೋಯ್ತು. ಈ ಆಜ್ಞೆಗಳು ಕೊಟ್ಟು ಕಳಿಸ್ತಾರೆ. ಇವನೇನ್ ಮಾಡ್ತಾನೆ, ತಗೊಂಡ್ಬರ್ತಾ ಇರುವಾಗ ಕೆಳಗಡೆ ನೋಡ್ತಾರೆ, ಇಸ್ರಾಯೇಲ್ ಜನ ಏನ್ ಮಾಡ್ತಾರೆ, ಮೋಶೆ ಹೋಗ್ಬಿಟ್ಟಿದ್ದಾನೆ, ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ, ನಮಗೆ ಬೇರೆ ದೇವ್ರು ಬೇಕಂತ ಹೇಳ್ಬಿಟ್ಟು ಅವ್ರ ಹತ್ರ ಇದು ಒಡವೆ ಬಂಗಾರ. ಅದಕ್ಕೆ ಕೆಲವೊಂದು ಟೈಮಲ್ಲಿ ದೇವರು ಒಡವೆ ಬಂಗಾರ ಎಲ್ಲ ಕೊಡಲ್ಲ. ಏನು ಹಿತ್ತಾಳೆ ಪಿತ್ತಾಳೆ ಪ್ಲಾಸ್ಟಿಕ್ ಕೊಡೋದು ದೇವ್ರು. ಹಲ್ಲೆಲೂಯ. ಕೆಲವೊಂದು ಟೈಮಲ್ಲಿ ಬೆಳ್ಳಿ ಬಂಗಾರ ಎಲ್ಲ ಕೊಡಲ್ಲ. ಯಾಕೆ? ಇವ್ರೇನ್ ಮಾಡ್ತಾರೆ, ಮೋಶೆ ಇಲ್ಲ, ನಮ್ಗೆ ಮುಂದೆ ನಡೆಸಕ್ಕೆ ಒಬ್ಬ ನಾಯಕ ಬೇಕು, ಮತ್ತೆ ದೇವ್ರು ಬೇಕು. ಹಲ್ಲೆಲೂಯ. ನಮ್ಮ ದೇವರು ಆತ್ಮಸ್ವರೂಪನಾದ ದೇವರು, ಅವನೆಲ್ಲ ಕಡೆ ಇರುವಂತ ದೇವರು. ಇವ್ರು ಮರ್ತೋದ್ರು. ಇವ್ರು ಹೇಳ್ತಾರೆ ಮೋಶೆನೂ ಇಲ್ಲ, ಮೋಶೆಯ ದೇವ್ರು ಇಲ್ಲ, ಅದಕ್ಕೆ ನಾವೇನ್ ಮಾಡೋಣ, ಒಂದು ದೇವ್ರು ಮಾಡ್ಕೊಳ್ಳೋಣ. ಆಗ ಟಕ್ಕಂದ ಆಲೋಚನೆ ಬಂತು. ದೇವ್ರು ಏನ್ ಮಾಡ್ಬಿಟ್ರು, ಇವ್ರನ್ನ ಆ ಐಗುಪ್ತ ದೇಶದಿಂದ ಬರವಾಗಲೇ ಬೆಳ್ಳಿ ಬಂಗಾರ ಸಕಲ ಆಶೀರ್ವಾದ ಮಾಡಿ ಕರ್ಕೊಂಡು ಬಂದ್ರು. ಈಗ ಇವ್ರಿಗೆ ಬೇರೆ ದೇವ್ರುಗಳು ಮಾಡ್ಕೊಳ್ತಾ ಇದ್ದಾರೆ. ಅದೆಲ್ಲ ಹೇಳಿದ್ರು ವಾಕ್ಯ, ಬೇರೆ ಮೂರ್ತಿಗಳು ಮಾಡಿಕೊಳ್ಬಾರ್ದು ಅಂತ. ಇವ್ರ ಹತ್ರ ಎಲ್ಲ ಒಡವೆ ತೆಗೆದು ಕರಗಿಸ್ಬಿಟ್ಟು ಒಂದು ಬಸವಣ್ಣ ಮಾಡ್ಕೊಂಡು, ಆ ಬಸವಣ್ಣ ಮುಂದೆ ಏನ್ ಡ್ಯಾನ್ಸು, ಬೆತ್ತಲೆ ಮಕ್ಕಳನ್ನೆಲ್ಲ ಬಲಿ ಕೊಟ್ಟು ಭಯಂಕರ ನರಹತ್ಯೆ ಮಾಡಿಕೊಂಡು ಭಯಂಕರ ಪಾಪ ಮಾಡ್ತಾ ಇರ್ತಾರೆ. ದೇವ್ರು ಹೇಳ್ತಾರೆ, ಹೋಗು ನಿನ್ ಜನರು ಏನ್ ಮಾಡ್ತಾರೆ ನೋಡು ಅಂತ ಮೋಶೆಗೆ ಹೇಳಿ ಕಳಿಸ್ತಾರೆ. ಮೋಶೆ ಬಂದು ನೋಡ್ತಾನೆ, ಮೋಶೆ ಹೃದಯ ಒಡೆದೋಗುತ್ತೆ. ಹಲ್ಲೆಲೂಯ. ಆಲ್ರೆಡಿ ದೇವರು ಮೋಶೆಗೆ ದಸಾಜ್ಞೆಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ, ಇಸ್ರಾಯೇಲರಿಗೆ ಬೇಕಾದದ್ದು ಕೊಟ್ಟು ಕಳಿಸ್ತಾ ಇದ್ದಾರೆ. ಆದ್ರೆ ತಡೆ, ಇಸ್ರಾಯೇಲ್ ಜನರು ಕೆಲವೊಮ್ಮೆ ಹಾಗೆ ದೇವರು ನಮಗೆ ಬೇಕಾಗಿರುವಂತ ಬಿಡುಗಡೆಯನ್ನ, ಆಶೀರ್ವಾದವನ್ನು ಕಳಿಸಬೇಕು. ಆ ಟೈಮ್ ಬರುವಾಗ ಆ ಟೈಮಲ್ಲಿ ನಾವು ಪಾಪದಲ್ಲಿ ಇರ್ತೇವೆ, ದೇವರಿಗೆ ವಿರೋಧವಾದ ಕಾರ್ಯಗಳಲ್ಲಿ ತೊಡಗಿರ್ತೇವೆ. ಆ ಆಶೀರ್ವಾದ ಬಂದು ಹಾಗೆ ವಾಪಸ್ ಆಗುತ್ತೆ. ಹಲ್ಲೆಲೂಯ. ಮೋಶೆ ನೋಡ್ತಾನೆ, ಅಯ್ಯೋ ಇವ್ರು ಬಸವನ್ನ ಮಾಡ್ಕೊಂಡು ಪಾಪ ಮಾಡ್ತಾರ ಅಂತ ಹೇಳ್ಬಿಟ್ಟು ಆ ದಸಾಜ್ಞೆಗಳನ್ನ ತೆಗೆದು ಕೆಳಗಡೆ ಬಿಸಾಕ್ತಾನೆ. ಅದು ಒಡೆದೋಗುತ್ತೆ. ಹಲ್ಲೆಲೂಯ. ಮತ್ತೆ ಆತನ ಸೀನಾಯಿ ಬೆಟ್ಟಕ್ಕೆ 40 ದಿವಸ ಹೋಗ್ತಾನೆ. ಅವಾಗ ಮತ್ತೊಂದ್ಸಾರಿ ದೇವರೇನ್ ಮಾಡ್ತಾರೆ, ಕಲ್ಲಲಗಳ ಮೇಲೆ ಮತ್ತೊಂದ್ಸಾರಿ ದಸಾಜ್ಞೆಗಳನ್ನ ಬರೆದು ಕೊಡ್ತಾರೆ. ಆ ದಸಾಜ್ಞೆಗಳನ್ನ ತೆಗೆದುಕೊಂಡು ಬಂದು ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಈಗ ಅದಕ್ಕೊಂದು ಪೆಟ್ಟಿಗೆ ಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಮಕ್ಕ ಯಾಕೆ ಹಿಂಗಾಗ್ಬಿಟ್ಟಿದೆ? ಒಳ್ಳೆಲ್ಲ ಬಂಗಾರಿ ನಗು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಮಂಜೂಷ ಅಂದ್ರೆ ವಾಕ್ಯ ಅಲ್ಲ, ಈ ದಸಾಜ್ಞೆಗಳನ್ನು ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಆಗ ದೇವರು ಮತ್ತೆ ಮೋಶೆ ಸಂಗಡ ಮಾತಾಡ್ತಾರೆ, ಮೋಶೆ ನನ್ನ ದಸಾಜ್ಞೆಗಳನ್ನು ಇಡುವುದಕ್ಕಾಗಿ ಒಂದು ಮಂಜೂಷದ ಪೆಟ್ಟಿಗೆ ಬೇಕು. ಮಂಜೂಷ ಅಂದ್ರೆ ಏನು? ವಾಕ್ಯ ಅಲ್ಲ. ಆ ಮಂಜೂಷ ಅಂದ್ರೆ ದೇವರ ವಾಕ್ಯವನ್ನ ಇಡುವಂತ ಪೆಟ್ಟಿಗೆಗೆ ಹೆಸರು ಮಂಜೂಷ. ಅರ್ಥ ಆಯ್ತಾ? ಈಗ ದೇವ್ರು ಹೇಳ್ತಾ ಇದ್ದಾರೆ, ನೀನೊಂದು ಮಂಜೂಷವನ್ನ ಮಾಡು. ಆ ಮಂಜೂಷದ ಸುತ್ತಲೂ, ಆ ಅಲಗಿನ ಸುತ್ತಲೂ ನೀನೇನ್ ಮಾಡು, ಬಂಗಾರ ತಗಡನ್ನ ಒಡಿ. ಇಷ್ಟೇ ಅಡಿ ಇರಬೇಕು. 2.5 ಮೊಳ ಉದ್ದ, 1.5 ಮೊಳ ಅಗಲ, ಹೀಗೆ ಮಾಡ್ಬೇಕಂತೇಳಿ ದೇವರು ಆ ಮೋಶೆ ಸಂಗಡ ಮಾತಾಡ್ತಾರೆ. ಆವಾಗ ಮೋಶೆ ಬಂದು ಇಲ್ಲಿ ಹೇಳ್ತಾನೆ. ಆಗ ಅದನ್ನು ಮಾಡಬೇಕಾಗಿರೋರೇ ಇರ್ತಾರೆ, ಅವ್ರ ಮೂಲಕವಾಗಿ ದೇವರು ಮಾಡಿಸ್ತಾರೆ. ಅದೇ ಮಂಜೂಷದ ಪೆಟ್ಟಿಗೆ. ಅಂದ್ರೆ ಈ ಮಂಜೂಷದ ಪೆಟ್ಟಿಗೆ ಕೆಲಸ ಏನು? ದೇವರ ವಾಕ್ಯವನ್ನ ಒಳಗಡೆ ಇಟ್ಟುಕೊಂಡು ಭದ್ರಪಡಿಸುವಂತ ಪೆಟ್ಟಿಗೆ ಆಗಿದೆ. ಅದು ದೇವರ ಮಂಜೂಷದ ಪೆಟ್ಟಿಗೆ. ಹಲ್ಲೆಲೂಯ. ಈ ಮಂಜೂಷದ ಪೆಟ್ಟಿಗೆ ಅಂದ್ರೆ ದೇವರ ವಾಕ್ಯಗಳನ್ನ ಒಳಗಡೆ ಇಟ್ಟುಕೊಳ್ಳುವಂಥದ್ದೇ ಮಂಜೂಷ. ಈ ಮಂಜೂಷವನ್ನ ಯಾರು ಮುಟ್ಟಕ್ಕಾಗಲ್ಲ. ಆ ಮಂಜೂಷಕ್ಕೆ ಅಷ್ಟೊಂದು ಮಹಿಮೆ. ದೇವರ ವಾಕ್ಯವನ್ನ ಹಿಡಿಯುವಂಥದ್ದು, ದೇವರ ವಾಕ್ಯವನ್ನ ಹೊತ್ತುಕೊಳ್ಳುವಂಥದ್ದು, ದೇವರ ವಾಕ್ಯವನ್ನ ಒಳಗಡೆ ಇಟ್ಟುಕೊಳ್ಳುವಂತ ಮಂಜೂಷದ ಪೆಟ್ಟಿಗೆಗೆ ಅಷ್ಟೊಂದು ಶಕ್ತಿ, ಅಷ್ಟೊಂದು ಪವರ್, ಅಷ್ಟೊಂದು ಮಹಿಮೆ ದೇವರು ತುಂಬಿಸಿದನು. ಹಲ್ಲೆಲೂಯ. ಈ ಮಂಜೂಷದ ಪೆಟ್ಟಿಗೆ ಮೇಲೆನೆ ಕೃಪಾಸನವನ್ನ ಮಾಡಬೇಕು. ಅಲಗನಲ್ಲಿ
ಆ ಮಂಜೂಷದ ಪೆಟ್ಟಿಗೆಯನ್ನ ಆ ಕೃಪಾಸನದ ಮೇಲೆ ಇಡಬೇಕು. ಆ ಕೃಪಾಸನದಲ್ಲಿಯೇ ದೇವರು ಇಳಿದು ಬರುವಂಥದ್ದು. ಅದರ ನಡುವೆ ಇದ್ಕೊಂಡು ದೇವರು ಮಾತಾಡ್ತಾರೆ. ಇದು ಮಂಜೂಷ, ಇದು ಮಂಜೂಷ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಒಂದು ಸಾಮುವೇಲ ಅಥವಾ 2 ಸಾಮುವೇಲನ ಪುಸ್ತಕದಲ್ಲಿ ನೋಡ್ತೇವೆ, ಪ್ರವಾದನ ಗ್ರಂಥದಲ್ಲಿ. ಅಲ್ಲಿ ಇಸ್ರಾಯೇಲ್ ಜನರು ಏನೋ ತಪ್ಪು ಮಾಡ್ತಾರೆ, ಯುದ್ಧದಲ್ಲಿ ಅವ್ರು ಸೋತೋಗ್ತಾರೆ, ಮಂಜೂಷವನ್ನು ಅಲ್ಲೇ ಬಿಟ್ಟು ಓಡೋಗ್ಬಿಡ್ತಾರೆ. ಆ ಟೈಮಿಗೆಲ್ಲ ಆದ ಮೇಲೆ ಇದು ವೈರಿಗಳು ತೆಗೆದುಕೊಂಡು ಹೋಗ್ತಾರೆ. ವೈರಿಗಳು ತೆಗೆದುಕೊಂಡು ಹೋಗ್ಬಿಟ್ಟು ಮತ್ತೆ ಏನು ಮಾಡ್ತಾರೆ, ಅವ್ರಿಗೆ ಗಡ್ಡೆಗಳು ಉಪದ್ರವಗಳು ಬರ್ತದೆ. ಆ ಸಮಯದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಈ ದೇವರು ಭಯಂಕರನಾಗಿರುವಂಥ ದೇವರು, ಇದನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಮಂಜೂಷವನ್ನು ಹೆಂಗಾದ್ರೂ ಮಾಡಿ ಇದನ್ನ ಅವ್ರ ಊರಿಗೆ ಕಳಿಸ್ಬೇಕಂತ ಹೇಳಿ ಒಂದು ಹೊಸ ಎತ್ತುಗಳ ಮೇಲೆ, ಹೊಸ ಒಂದು ಎತ್ತಿನ ಗಾಡಿಯ ಮೇಲೆ ಮಂಜೂಷವನ್ನು ಇಟ್ಟು ಕಳಿಸ್ಬಿಡ್ತಾರೆ. ಮಂಜೂಷ ಹೋಗ್ತಾ ಇರ್ತದೆ, ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರ್ತದೆ. ಸಡನ್ ಆಗಿ ಆ ಎತ್ತುಗಳು ಎಡುತ್ತವೆ. ಎತ್ತುಗಳು ಎಡುವಾಗ ಆ ಮಂಜೂಷ ಕೆಳಗಡೆ ಬೀಳುವುದಕ್ಕಾಗಿ ಬರ್ತದೆ. ಆ ಮಂಜೂಷ ಕೆಳಗಡೆ ಬೀಳುವುದಕ್ಕಾಗಿ ಬರುವಾಗ ಅಲ್ಲಿ ಒಬ್ಬ ಇರ್ತಾನೆ, ಅವನ ಹೆಸರು ಉಜ್ಜನು ಎಂಬುದಾಗಿ ಹೇಳಿ. ಈ ಉಜ್ಜನು ಏನ್ ಮಾಡ್ತಾನೆ, ಆ ಮಂಜೂಷವನ್ನ, ಅಯ್ಯೋ ದೇವರ ಮಂಜೂಷ ಇದು ಬಿದ್ದೋಗ್ತದಲ್ಲ ಅಂತ ಹೇಳ್ಬಿಟ್ಟು ಬಂದು ಹಿಡ್ಕೊಳ್ತಾನೆ. ಏನ್ತನ, ದೇವರ ವಾಕ್ಯವನ್ನಲ್ಲ, ಮಂಜೂಷವನ್ನ, ವಾಕ್ಯವನ್ನ ಸಂಗ್ರಹಿಸಿ ಇಟ್ಟುಕೊಳ್ಳುವಂತಹ, ಭದ್ರಪಡಿಸಿಕೊಳ್ಳುವಂತಹ ಪೆಟ್ಟಿಗೆ ಮಂಜೂಷವನ್ನ ಉಜ್ಜನ ಎಂಬುದಾಗಿ ಹೇಳುವಂತವನು ಬಂದು ಮುಟ್ಟಿದ ತಕ್ಷಣವೇ ದೇವರ ವಾಕ್ಯ ಹೇಳ್ತದೆ, ಅವನು ಅಲ್ಲೇ ಸತ್ತೋಗ್ತಾನೆ. ಯಾರಂದ್ರೆ ಅವ್ರು ಮುಟ್ಟಕ್ಕಾಗಲ್ಲ, ಯಾರಂದ್ರೆ ಅವ್ರನ್ನ ಟಚ್ ಮಾಡಕ್ಕಾಗಲ್ಲ, ಯಾರಂದ್ರೆ ಅವರು ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರತ್ಯೇಕಿಸಲ್ಪಟ್ಟವ್ರು ಬೇಕು, ಅದಕ್ಕೆ ವಿಶೇಷವಾದವ್ರು ಬೇಕು, ಅದಕ್ಕೆ ಲೇವಿಯರೇ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಉಜ್ಜನು ಸತ್ತೋಗ್ತಾನೆ. ಯಾಕೆ? ಮಂಜೂಷ, ಮಹಿಮೆಯಲ್ಲಿ ತುಂಬಲ್ಪಟ್ಟ ಮಂಜೂಷ, ದೇವರ ಮಂಜೂಷವನ್ನ ಅವನು ಮುಟ್ಟುವಾಗ ಅಲ್ಲೇ ಸತ್ತೋಗ್ತಾನೆ. ಹಲ್ಲೆಲೂಯ. ಆಮೇಲೆ ಏನಾಗುತ್ತೆ ಅಂದ್ರೆ, ಒಂದು ದಿನ ದಾವೀದ ಏನ್ ಮಾಡ್ತಾನೆ ಅಂದ್ರೆ, ಇದು ಅಲ್ಲಿ ಇಲ್ಲಿ ಇಡಬಾರ್ದು, ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಓಬೇದೆದೋಮನ ಎಂಬುದಾಗಿ ಹೇಳಿ ಅವನ ಮನೆ ಕಳಿಸ್ಬಿಡೋಣ. ಅವನು ಒಂದು ವೇಳೆ ಸತ್ರೆ ಆ ಮಂಜೂಷದ ಸವಾಸಕ್ಕೆ ನಾವು ಹೋಗೋದು ಬೇಡ. ಒಂದು ವೇಳೆ ಆ ಮನೆ ಏನಾದ್ರು ಅನುಗ್ರಹಿಸಲ್ಪಟ್ರೆ ದೇವರು ಶಾಂತವಾಗಿದ್ದಾನೆ, ಆಗ ನಾವು ಹೋಗಿ ಆ ಮಂಜೂಷವನ್ನ ಅರಮನೆ ತಗೊಂಡ್ಬರೋಣ. ಹಲ್ಲೆಲೂಯ. ದಾವೀದ ಹೇಳ್ತಾವನೆ, ಓಬೇದೆದೋಮನ ಮನೆ ಕಳ್ಸೋಣ. ಅಲ್ಲಿ ದೇವ್ರು ಏನಾದ್ರೂ ಆ ಮನೆಯನ್ನು ಅನುಗ್ರಹಿಸಿದ್ರೆ ತಿಳ್ಕೊಳ್ಬೇಕು, ದೇವರು ಶಾಂತವಾಗಿದ್ದಾನೆ, ನನ್ನ ದೇವರು ಕೃಪಾಳುವಾಗಿ ಪ್ರಕಟವಾಗಿದ್ದಾನೆ. ಒಂದು ವೇಳೆ ಓಬೇದೆದೋಮನ ಮನೆ ಶಪಿಸಲ್ಪಟ್ಟು ಇರೋದೆಲ್ಲ ನಷ್ಟ ಆಗಿ ಅವನೇನಾದ್ರು ಸತ್ರೆ ಆ ಮಂಜೂಷವನ್ನ ಕೆಲವು ವರ್ಷಗಳು ದೇವ್ರು ಹೇಳೋವರೆಗೂ ಮುಟ್ಟೋದೇ ಬೇಡ, ಅದು ನಮ್ಮ ಪಾಲಕ್ಕೆ ಬರೋದೇ ಬೇಡ, ಅದು ನಮ್ಮ ಮನೆ ಒಳಗಡೆ ಬರೋದೇ ಬೇಡ ಅಂತೇಳಿ ತೀರ್ಮಾನ ಮಾಡ್ತಾನೆ. ಆದ್ರೆ ಒಂದು ದಿನ ಆ ತೀರ್ಮಾನದ ಮೇರೆಗೆ ಆ ಮಂಜೂಷ, ಹಳೆ ಒಡಂಬಡಿಕೆಯ ಮಂಜೂಷ, ಓಬೇದೆದೋಮನ ಮನೆಗೆ ಹೋಗಿನ ಮುಂಚೆ ಒಬ್ಬನನ್ನ ಹತ ಮಾಡಿದೆ, ಒಬ್ಬನನ್ನ ಸಾಯಿಸಿದೆ. ಯಾಕೆಂದ್ರೆ ಇದು ಮಹಿಮೆ. ದೇವರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನನ್ನ ಸೇವಿಸುವವರು, ನನ್ನ ಕೈಗೊಂಡು ನಡೆಯುವವರು, ನನ್ನ ಆಜ್ಞೆಗಳನ್ನು ಒತ್ತುಕೊಂಡು ನಡೆಯುವವರು ಕೂಡ ಪರಿಶುದ್ಧರಾಗಿರ್ಬೇಕು. ಪರಿಶುದ್ಧತೆ ಇಲ್ಲದೆ ಯಾರೇ ಮನೆಯಲ್ಲಾಗ್ಲಿ, ಸಭೆಯಲ್ಲಾಗ್ಲಿ, ಎಲ್ಲೇ ಆಗಲಿ ದೇವರ ಮಹಿಮೆಯನ್ನ ಅಥವಾ ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ದೇವರು ನಿನ್ನ ಕಾಣಬೇಕು ಬೇಕಾದ್ರೆ ನಿನ್ನ ಮನೆ ಒಳಗಡೆ ಮಂಜೂಷ ಇರಬೇಕು. ಮಂಜೂಷದ ಮೇಲೆ ದೇವರ ಕೃಪಾಸನ ಇರಬೇಕು. ಆ ಕೃಪಾಸನದ ಮೇಲೆ ನನ್ನ ದೇವರು ಇಳಿದು ಬರುವನಾಗಿದ್ದಾನೆ. ಹಲ್ಲೆಲೂಯ. ಮಂಜೂಷದ ಪೆಟ್ಟಿಗೆ ಇದ್ರೆ ಸಾಲದು ಮನೆಯಲ್ಲಿ, ಮಂಜೂಷ ಇದ್ರೆ ಸಾಲದು ಮನೆಯಲ್ಲಿ, ಅದರ ಮೇಲೆ ದೇವರ ಕೃಪಾಸನ ಇರಬೇಕು. ಹಲ್ಲೆಲೂಯ. ದೇವರ ಕೃಪಾಸನ ಮಂಜೂಷದ ಮೇಲೆ ಐತ, ದೇವರು ಇಳಿದು ಬರ್ತಾನೆ, ಅವನ್ ದರ್ಶನ ಕೊಡ್ತಾನೆ, ಅವನ್ ಮಾತಾಡ್ತಾನೆ. ಹಲ್ಲೆಲೂಯ. ಕೆಲ ಜನ ನೋಡಿದ್ರ ಮಾನಗೆಟ್ಟಾಗಿ ಜೀವಿಸ್ತಾ ಇರ್ತಾರೆ. ಯಾಕೆ? ದೇವ್ರ ಶಬ್ದ ಕೇಳ್ತಾ ಇರಲ್ಲ, ಅವ್ರು ಹೇಗೆ ನಡಿಬೇಕಂತ ಗೊತ್ತಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ. ಅದೇ ನಾನು ಹೇಳ್ತಾ ಇರೋದು, ಮಂಜೂಷ ಇದ್ರೆ ಸಾಲದು, ಅದ್ರ ಮೇಲೆ ದೇವರ ಕೃಪಾಸನ ಇರ್ಬೇಕು. ದೇವ್ರ ಕೃಪಾಸನ ಇದ್ರೆ ಏನಾಗುತ್ತೆ? ದೇವ್ರು ಇಳಿದು ಬರ್ತಾರೆ. ದೇವ್ರು ಇಳಿದು ಬಂದ್ರೆ ಏನಾಗುತ್ತೆ? ದರ್ಶನ ಕೊಡ್ತಾರೆ. ದೇವ್ರ ದರ್ಶನ ಕೊಟ್ರೆ ಏನ್ ಮಾಡ್ತಾರೆ? ಆ ದರ್ಶನದಲ್ಲಿ ಅವ್ರು ಮಾತಾಡ್ತಾರೆ. ಹೇಗ್ ಮಾತಾಡ್ತಾರೆ? ಹೀಗೆ ಇರ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಜೀವಿಸ್ಬೇಕು, ಹೀಗೆ ಅಂತೇಳಿ ಅವ್ರು ಮಾತಾಡುವಾಗ ಅದನ್ನ ಕೈಗೊಂಡು ನಡೆಯುವಂತ ಮಕ್ಕಳು ಅನುಗ್ರಹಿಸಲ್ಪಡ್ತಾರ. ಹಲ್ಲೆಲೂಯ. ಈಗ ಈ ಓಬೇದೆದೋಮನ ಮನೆಗೆ ಮಂಜೂಷ ಹೋಗ್ತಾ ಇದೆ. ವಾಕ್ಯ ಹೇಳ್ತದೆ, ಅವನು ತುಂಬಾ ಬಡವನಾಗಿದ್ದ,
ವ್ಯಾಚ್ಮ್ಯಾನ್ ಕೆಲಸ ಮಾಡುವನಾಗಿದ್ದ, ಊರ್ ಬಾಗಿಲನ್ನ ಕಾಯುವನಾಗಿದ್ದ, ತುಂಬಾ ಕಷ್ಟದಲ್ಲಿರೋನಾಗಿದ್ದ. ಆ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಅವನ ಮನೆ ಒಳಗಡೆ ಇಡ್ತಾ ಇದ್ದಾರೆ. ಅವನ ಮನೆ ಒಳಗಡೆ ಇಡುವಾಗ ವಾಕ್ಯ ಹೇಳ್ತದೆ, ಅನೇಕ ವರ್ಷಗಳಿಂದ ಬಿಡುಗಡೆ ಆಗದಿರೋದು, ಆಶೀರ್ವಾದ ಇಲ್ಲದೆ ಇರೋದು, ಮಹಿಮೆ ಇಲ್ಲದೆ ಇರೋದು ಅವನ ಮನೆ ಒಳಗಡೆ ಮಂಜೂಷ ಹೋಗುವಾಗ 3 ತಿಂಗಳಲ್ಲಿ ನನ್ನ ದೇವರು ಆ ಮಂಜೂಷದ ಮೇಲೆ ಕೃಪೆ ಉಳ್ಳವನಾಗಿ ಅವನು ಇಳಿದು ಬಂದ ನಿಮಿತ್ತವಾಗಿ ದೇವರ ವಾಕ್ಯ ಬೆಳೆಸದೆ ಅವನ ಮನೆಯವರು 3 ತಿಂಗಳಲ್ಲಿ ಅನುಗ್ರಹಿಸಲ್ಪಟ್ರು. ಅನುಗ್ರಹಿಸಲ್ಪಡಕ್ಕೆ 3 ವರ್ಷ ಬೇಕಾಗಿಲ್ಲ, ಅನುಗ್ರಹಿಸಲ್ಪಡ್ಲಿಕ್ಕೆ 30 ವರ್ಷ ಬೇಕಾಗಿಲ್ಲ, ಅನುಗ್ರಹಿಸಲ್ಪಡ್ಲಿಕ್ಕೆ ತುಂಬಾ ದೀರ್ಘಕಾಲ ಅವಶ್ಯಕತೆ ಇಲ್ಲ. ನಿನ್ನ ಮನೆ ದೇವರ ಕೃಪೆಯ ಮನೆಯಾಗಿ ಮಾರ್ಪಡಲಿ, ಕೃಪಾಸನದ ಮನೆಯಾಗಿ ಮಾರ್ಪಡಲಿ, ಮಂಜೂಷ ಕೃಪಾಸನದ ಮಂಜೂಷವಾಗಿ ಮಾರ್ಪಡಲಿ. ಆ ಕೃಪಾಸನದ ನಮ್ಮ ಇಳಿದು ಬರ್ತಾನೆ. ದೇವರು ಯಾರ ಮನೆ ಒಳಗಡೆ ಇಳಿದು ಬರ್ತಾನೋ, ದೇವರು ಯಾವ ದೇಶದ ಮೇಲೆ ಇಳಿದು ಬರ್ತಾನೋ, ದೇವರು ಯಾವ ವ್ಯಕ್ತಿ ಒಳಗಡೆ ಇಳಿದು ಬರ್ತಾನೋ ಅವನು ಅನುಗ್ರಹಿಸಲ್ಪಟ್ಟಿರ್ತಾನೆ. ಅವನು ದೇವರ ಮನುಷ್ಯನಾಗಿ ಮಾರ್ಪಟ್ಟಿರ್ತಾನೆ. ಅವನು ದೇವರ ಮಹಿಮೆಯಲ್ಲಿ ತುಂಬಲ್ಪಟ್ಟಿರ್ತಾರೆ ಎಂಬುದಾಗಿ ಹೇಳಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಒಬೇದ್ಯೇದೋಮನ ಮನೆಗೆ ಮಂಜೂಷ ಹೋಯ್ತು. ವಾಕ್ಯ ಹೇಳ್ತದೆ 3 ತಿಂಗಳಲ್ಲಿ ಅವನು ಅವನ ಮನೆ ಅನುಗ್ರಹಿಸಲ್ಪಡ್ತು. ದಾವೀದನಿಗೆ ಗೊತ್ತಾಯ್ತು ದೇವರು ಶಾಂತವಾಗಿದ್ದಾನೆ. ಅಂದ್ರೆ ಒಂದು ಮನೆ ಅನುಗ್ರಹಿಸಲ್ಪಡ್ತಾ ಇಲ್ಲ, ಒಂದು ಮನೆ ಎಷ್ಟು ಪ್ರಾರ್ಥನೆ ಮಾಡಿ ಏನು ಪಲ್ಟಿ ಹೊಡೆದ್ರು ಕೂಡ ವಿಷಯಗಳ ಮೇಲೆ ಬಿಡುಗಡೆ ಆಗ್ತಾ ಇಲ್ಲ. ಅಂದ್ರೆ ದೇವರು ನನ್ನ ಕುರಿತು, ನನ್ನ ಮನೆಯ ಕುರಿತು, ನನ್ನ ಕುಟುಂಬದ ಕುರಿತು, ನನ್ನ ತಲೆಮಾರುಗಳ ಕುರಿತು ಯಾವುದೋ ಒಂದು ವಿಷಯದಲ್ಲಿ ಅವನು ಕೋಪ ಉಳ್ಳವನಾಗಿದ್ದಾನೆ. ನಾನು ಅವನಿಗೆ ಕೋಪವನ್ನ ಎಬ್ಬಿಸಿದ್ದೇನೆ, ಅದಕ್ಕೆ ನನಗಿನ್ನ ಬಿಡುಗಡೆ ಇಲ್ಲ. ಅದು ಯಾವ ವಿಷಯ ಅಂತೇಳಿ ಕಂಡಿಡಿದು ಅದನ್ನು ಶಾಂತ ಮಾಡುವಾಗ ನಮ್ಮ ದೇವರು ನಮ್ಮ ಮನೆಯಲ್ಲಿ ಶಾಂತನಾಗಿ ಇಳಿದು ಬರ್ತಾನೆ. ಅವನು ಶಾಂತನಾಗಿ ಇಳಿದು ಬರುವಾಗ ಒಂದು ಕೃಪಾಸನ ನಿನ್ನ ಮನೆ ಒಳಗಡೆ ತಯಾರಾಗ್ತದೆ. ಆ ಕೃಪಾಸನದಲ್ಲಿ ಅವನು ಕೃಪೆಯ ಬಿಡುಗಡೆಯನ್ನ ಮಾಡುವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಹಳೆ ಒಡಂಬಡಿಕೆಯ ಮಂಜೂಷ. ಈ ಮಂಜೂಷ ಯಾರಂದಾರು ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಈ ಮಂಜೂಷವನ್ನ ಲೇವಿಯರೇ ಎತ್ಕೊಂಡು ಹೋಗ್ಬೇಕು. ಲೇವಿಯರು ಯಾರು? ಯಾಜಕರು. ಯಾಜಕರ ಅಲ್ಲದೆ ಇನ್ನು ಯಾರು ಮುಟ್ಟಂಗಿಲ್ಲ. ಯಾರು ಈ ಮಂಜೂಷದಕ್ಕಿಂತ ಮುಂಚೆ ಹೋಗಂಗಿಲ್ಲ. ಮಂಜೂಷ ಹೊರಡಬೇಕು, ಆವಾಗ ಜನಗಳು ಹೊರಡಬೇಕು. ಏನೇ ಒಂದು ಕಾರ್ಯ ನಡಿವಾಗಲೂ ಕೂಡ ಮಂಜೂಷ ಫಸ್ಟ್ ಹೊರಡಬೇಕಂತೆ. ಹಲ್ಲೆಲೂಯಾ. ಮಂಜೂಷವನ್ನು ಹೊತ್ತುಕೊಂಡು ಹೋದ ಮೇಲೆ ಜನಗಳು ಹಿಂದುಗಡೆ ಬರಬೇಕು. ಹಲ್ಲೆಲೂಯಾ. ಮಂಜೂಷ ಅಂದ್ರೆ ದೇವರ ದಾಸಾಜ್ಞೆಗಳನ್ನ ಹೊರುವಂಥದ್ದು, ಇಟ್ಟುಕೊಳ್ಳುವಂಥದ್ದು. ಆ ಪೆಟ್ಟಿಗೆ ಹೆಸರೇ ಮಂಜೂಷ. ಹಲ್ಲೆಲೂಯಾ. ಮಂಜೂಷ, ಆ ಮಂಜೂಷಗಿರುವಂತ ಮಹಿಮೆ, ಶಕ್ತಿ, ಎಂತ ಪವರ್ ನಾನು ನಿಮಗೆ ಹೇಳಿದೆ. ಇದು ಹಳೆ ಒಡಂಬಡಿಕೆಯ ಮಂಜೂಷ. ಆದ್ರೆ ಈಗ ಹೊಸ ಒಡಂಬಡಿಕೆಯ ಮಂಜೂಷದ ಕಡೆಗೆ ಬರೋಣ. ಹಾಗಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಮಂಜೂಷ ಇದೆ? ಇದೆ. ಹೊಸ ಒಡಂಬಡಿಕೆಯಲ್ಲಿ ಮಂಜೂಷ ಇದೆ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 1ನೇದಲ್ಲಿ ವಾಕ್ಯ ಓದ್ರಿ ಬೇಗ ಪಟ್ಟಂತ. ಯೋಹಾನನಿಗೆ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಆದಿಯಲ್ಲಿ ವಾಕ್ಯವಿತ್ತು. ಏನಿತ್ತು? ವಾಕ್ಯವಿತ್ತು. ದಾಸಾಜ್ಞೆ ಅಂದ್ರೆ ಏನು? ವಾಕ್ಯನೇ, ದೇವರ ಮಾತೆ. ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು. ಏನಿತ್ತು? ಸತ್ಯ ವಾಕಿಂಗ್ ಇತ್ತು ಅಂತ ಹೇಳಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು. ಆ ವಾಕ್ಯ ದೇವರ ಒಳಗಡೆ, ದೇವರ ಬಳಿಲಿ, ಪರಲೋಕದಲ್ಲಿತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು, ಆ ವಾಕ್ಯ ಎಂಬುವನು ಆದಿಯಲ್ಲಿ ದೇವರ ಬಳಿ ಇದ್ದನು. ಆದಿಯಲ್ಲಿ ದೇವರ ಬಳಿಲಿದ್ದನು, ದೇವರ ಒಳಗಡೆ ಇದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು. ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಯಾರು? ಯೇಸು ಕ್ರಿಸ್ತನು. ಅಲ್ಲಿ ಯೇಸು ಕ್ರಿಸ್ತನ ಕುರಿತು ವಿವರಣೆ ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ದೇವರೇನು ಮಾಡರು? ಹಳೆ ಒಡಂಬಡಿಕೆಯಲ್ಲಿ ನಾನು ಹೆಂಗಾದ್ರೂ ಮಾಡಿ ಒಂದು ಒಳ್ಳೆ ಸಂಬಂಧವನ್ನ ಕಟ್ಟಿಕೊಳ್ಳಬೇಕು, ನನಗೆ ಒಳ್ಳೆ ಒಬ್ಬ ಪ್ರೀತಿಯ
ಮಕ್ಕಳು ಯಾರು ಇರಬೇಕು ಅಂತೇಳಿ. ಯಾಕಂದ್ರೆ ಈಗ ಸೈತಾನ ಹೊಂಟೋಗ್ಬಿಟ್ಟ, ಎಲ್ಲಿಂದ ಪರಲೋಕನ ಕೆಳಗಡೆ ದಬ್ಬ ಬಿಟ್ಬಿಟ್ಟ. ಈಗ ಆ ಸ್ಥಾನದಲ್ಲಿ ದೇವ್ರು ಯಾರು ತುಂಬಿಸ್ಬೇಕು? ಆಗ ದೇವ್ರು ಏನು ಮಾಡಿದ್ರು? ಆದಾಮ ಅವನ ಸೃಷ್ಟಿ ಮಾಡಿದ್ರು. ಆದಾಮ ಅವ್ವನ ದೇವ್ರು ಸೃಷ್ಟಿ ಮಾಡಿ ಎಲ್ಲಿಟ್ರು? ಏದೇನ್ ತೋಟದ ಒಳಗಡೆ ಇಟ್ರು. ಏದೇನ್ ತೋಟದ ಒಳಗಡೆ ಇಟ್ಬಿಟ್ಟು ಆದಾಮ ಅವನನ್ನ ಯಾವುದ್ರ ತುಂಬಿಸಿದ್ರು? ಹೇಳ್ಬೇಕು, ಮಾತಾಡ್ಬೇಕು, ಬೇಗ ಪಟ್ಬಿಡೋಣ. ನಾನು ಮತ್ತೆ ತುಂಬಾ ಒಳ್ಳೆ ಪ್ರಸಂಗ ಇದೆ, ಬೇಗ ಬೇಗ ಹೋಗ್ಬೇಕು. ದೇವ್ರೇನ್ ಮಾಡಿದ್ರು? ಆದಾಮ ಅವ್ರನ್ನ ಏದೇನ್ ತೋಟದ ಒಳಗಡೆ ಇಟ್ರು. ಏದೇನ್ ತೋಟದ ಒಳಗಡೆ ಇಟ್ಬಿಟ್ಟು ಅವ್ರಿಗೆ ಬಟ್ಟೆ ಕೊಟ್ರ? ಅವ್ರು ಏದ್ರ ತುಂಬಲ್ಪಟ್ಟಿದ್ರು? ದೇವರ ಮಹಿಮೆಯಲ್ಲಿ ತುಂಬಲ್ಪಟ್ಟು. ದೇವ್ರೇನ್ ಮಾಡಿದ್ರು? ನೀವು ಈ ಮಹಿಮೆಯಲ್ಲಿ ಒಳಗಡೆ ಇರ್ಬೇಕು, ನೀವು ಒಳಗಡೆ ಇರ್ರಿ, ನಾನು ಅವಾಗ ನಿಮ್ಮ ಮುಂದೆ ಇಳಿದು ಬರ್ತೀನಿ. ಅವಾಗ ನಿಮ್ಮ ಮುಂದೆ ಇಳಿದು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತೇಳಿ ದೇವ್ರೇನ್ ಮಾಡಿದ್ರು? ಮಂಜೂಷ ಎಂಬುದಾಗಿ ಹೇಳುವಂತಹ ರೀತಿಯಲ್ಲಿ ಏದೇನ್ ತೋಟವನ್ನ ಇಟ್ಟ. ಆ ಏದೇನ್ ತೋಟದ ಒಳಗಡೆ ದೇವರಿಗೆ ಸಂಬಂಧಪಟ್ಟಂತ ಮನುಷ್ಯರನ್ನಿಟ್ಟ. ಆ ನಂತರವಾಗಿ ದೇವರನ್ನು ಮಾಡಿದ್ರು, ಆ ತೋಟದ ಒಳಗಡೆ ದೇವ್ರು ಇಳಿದು ಬರ್ತಾ ಇದ್ರು. ದೇವ್ರು ಇಳಿದು ಬಂದು ಮನುಷ್ಯನೊಟ್ಟಿಗೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ರು. ಇದು ಒಂದು ತೋಟ. ಈ ತೋಟದ ಒಳಗಡೆ ದೇವ್ರೇನ್ ಮಾಡಿದ್ರು? ಮನುಷ್ಯನನ್ನ ಇಟ್ಟು ಅವನೊಟ್ಟಿಗೆ ಒಳ್ಳೆ ಸಂಬಂಧವನ್ನ ಬೆರೆಯಬೇಕೆಂಬುದಾಗಿ ದೇವರ ಆಲೋಚನೆ ಮಾಡಿದ್ರು. ಆದ್ರೆ ಸೈತಾನ ಏನ್ ಮಾಡ್ದ? ಅದನ್ನ ಕೆಡವಾಗ್ದ. ಈಗ ಕೆಡವಾಗದ ಮೇಲೆ ದೇವ್ರು ಏನ್ ಮಾಡಿದ್ರು? ಈಗ ಒಳಗಡೆ ಇರಕ್ಕೆ ಸಾಧ್ಯ ಇಲ್ಲ. ಈಗ ಒಳಗಡೆ ಇರೋರು ಏನ್ ಮಾಡ್ಬೇಕು? ಈಚೆಗಡೆ ಬರಬೇಕು. ನನ್ನ ದೇವ್ರು ಅವರುಗಳನ್ನ ತೆಗೆದು ಹೊರಗಡೆ ಹಾಕ್ಬಿಟ್ಟ. ಹೊರಗಡೆ ಹಾಕಿದ ಮೇಲೆ ಈಗ ದೇವ್ರೇನ್ ಮಾಡ್ತಾ ಇದಾರೆ? ಆ ತೋಟಕ್ಕೆ ಒಂದು ಬಾಗಿಲು ಮುಚ್ತಾ ಇದ್ದಾರೆ. ತೋಟಕ್ಕೆ ಒಂದು ಬಾಗಿಲು ಮುಚ್ಚಿಬಿಟ್ಟು ಆ ಬಾಗಿಲ ಹತ್ರ ಇಬ್ಬರು ನೇಮಿಸ್ತಾ ಇದ್ದಾರೆ. ಯಾರನ್ನ? ದೇವದೂತರನ್ನ. ಆ ದೇವದೂತರು ಸುಮ್ಮನೆ ನಿಲ್ಲಿಸಿಲ್ಲ. ದೇವ್ರು ಅವ್ರ ಕೈ 2 ಕತ್ತಿ ಕೊಟ್ಟಿದ್ದಾರಂತೆ. ಅಲ್ಲೇಲೂಯ. ನಿನ್ನ ಮನೆ ದೇವರು ನೇಮಿಸಿರೋ ಮನೆ ಆಗಿದ್ರೆ, ನಿನ್ನ ಮನೆ ದೇವರ ವಾಕ್ಯದ ಪ್ರಕಾರ ಕಟ್ಟಲ್ಪಟ್ಟಿರೋ ಮನೆ ಆಗಿದ್ರೆ, ನಿನ್ನ ಮನೆಯ ಹೊರಗಡೆ 2 ದೇವದೂತರು ಇರ್ತಾರೆ. ಅದು ನಿಶ್ಚಯ. ಅವರು ಬರಿಗೈಯಲ್ಲಿರಲ್ಲ, ಅವರು ಕತ್ತಿ ಬಂದಿಗಿರ್ತಾರೆ. ಯಾವುದಕ್ಕಾಗಿ? ನಿನ್ನ ಸಾಯಿಸೋದಕ್ಕಾಗಿ ಅಲ್ಲ. ಇದ್ರ ಒಳಗಡೆ ಬರುವಂತ ಅದು ಯಾವ ಅಶುದ್ಧ ಕಾರ್ಯಗಳಾಗಿರ್ಲಿ, ಅದು ಎಂತ ಶತ್ರುವಾಗಿರ್ಲಿ, ಈ ದೂತರು ಬಿಟ್ಟುಕೊಡಲ್ಲ. ಹಲ್ಲೆಲೂಯ. ಇವತ್ತಿಗೂ ಕೂಡ ಏದೇನ್ ತೋಟದ ಹೊರಗಡೆ ದೇವದೂತರಿದ್ದಾರೆ. ಒಂದು ಕತ್ತಿ ಕೂಡ ಇಟ್ಟಿದ್ದಾರೆ. ಈ ಕತ್ತಿ ಬೆಂಕಿಯಲ್ಲಿ ತುಂಬಲ್ಪಟ್ಟಿರೋ ಕತ್ತಿ ತೋಟ ಸುತ್ತಲೂ ತಿರುಗ್ತಾ ಇರ್ತದೆ. ಅದು ನಷ್ಟ ಆಯ್ತು. ಆ ನಂತರವಾಗಿ ದೇವರು ನೋಹನಿಗೆ ಹೇಳಿದ್ರು, ಒಂದು ನಾವೆಯನ್ನ ಮಾಡು. ಅದ್ರ ಒಳಗಡೆ ಸುಮಾರು ವರ್ಷ ಇಟ್ರು, ಆದ್ರೂ ಅದು ಪರ್ಮನೆಂಟ್ ಆಗಿಲ್ಲ. ಅದರಿಂದ ಈಚೆ ಕಡೆ ಬಂದ್ರು. ಇದೆಲ್ಲ ಆದ್ಮೇಲೆ ದೇವ್ರು ನೋಡಿದ್ರು, ಇವ್ರನ್ನ ಈಗಿಟ್ರೆ ಆಗಲ್ಲ. ಅದಕ್ಕೆ ಯೋಹನ್ನನ ಬರೆದ ಸುವಾರ್ತೆಯಲ್ಲಿ 15ನೇ ದೇವರು ಹೇಳಿದ್ರು, ಹಂಗಿದ್ರೆ ಆಗಲ್ಲ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು. ದೇವರಲ್ಲಿ ನೆಲೆಗೊಂಡಿರೋ ಆಶೀರ್ವಾದ ಮಾತ್ರ ಜೋರಾಗಿ ಹಲ್ಲೆಲೂಯಾ ಬರ್ತದೆ. ಇಲ್ಲ ನಾನು ಬೇರೆ ಏನ್ ನೆಲೆಕೊಂಡಿದ್ದೀನಿ ಅಂದ್ರೆ ಆಮೇಲೆಲ್ಲ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವ್ರು ಪ್ಲಾನ್ ಮಾಡಿದ್ರು, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ನೆಲೆಗೊಂಡಿರ್ಬೇಕು. ಈಗ ದೇವರು ನನ್ನಲ್ಲಿ ನೆಲೆಗೊಳ್ಳಬೇಕಾದ್ರೆ, ಆ ವಾಕ್ಯ ನನ್ನ ನೆಲೆಗೊಳ್ಳಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಒಂದು ಹೊಸ ಮಂಜೂಷ ಬೇಕು. ಹಲ್ಲೆಲೂಯಾ. ಮಂಜೂಷ ಬೇಕು. ಯಾಕೆ? ಹಳೆ ಒಡಂಬಡಿಕೆಯ ಮಂಜೂಷದ ಒಳಗಡೆ ದೇವರ ದಸಾಜ್ಞೆಗಳನ್ನ ಇಡ್ತಾ ಇದ್ರು. ಅದಕ್ಕೆ ಮಂಜೂಷ ಬೇಕು. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನೆಂಬುದಾಗಿ ಹೇಳುವಂತ ವಾಕ್ಯ ಒಳಗಡೆ ಇಡಬೇಕಾದ್ರೆ ಅದಕ್ಕೊಂದು ಮಂಜೂಷ ಬೇಕು. ಹಳೆ ಒಡಂಬಡಿಕೆಯ ಮಂಜೂಷ ಹಲಗಿನಿಂದ ಬಂದ ಮಂಜೂಷ, ಹೊಸ ಒಡಂಬಡಿಕೆಯಲ್ಲಿ ಬಂದಿರುವಂತ ಮಂಜೂಷ ಅದು ಯೇಸುವಿನ ರಕ್ತದ ಮೂಲಕವಾಗಿ ಬಿಡಿಸಲ್ಪಟ್ಟು ರೂಪಿಸಲ್ಪಟ್ಟು ನೇಮಿಸಲ್ಪಟ್ಟ ಹೊಸ ಒಡಂಬಡಿಕೆಯ ಮಂಜೂಷ ಅದು ನಾವೇ. ಅರ್ಥ ಆಯ್ತಾ? ಹಳೆ ಒಡಂಬಡಿಕೆಯಲ್ಲಿರುವಂತ ಮಂಜೂಷ ಹಲಗೆಗಳಿಂದ, ಸೌದೆಗಳಿಂದ, ಮರದಿಂದ ಮಾಡಲ್ಪಟ್ಟಂತ ಮಂಜೂಷ. ಆ ಮಂಜೂಷಕ್ಕೆ ಅಷ್ಟೊಂದು ಮಹಿಮೆ ಇದ್ರೆ ದೇವರು ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಮಂಜೂಷ ಅದಲ್ಲ, ಹೊಸ ಒಡಂಬಡಿಕೆಯಲ್ಲಿ ಮಂಜೂಷ ನನ್ನ ಹೊತ್ತುಕೊಂಡು ಹೋಗುವ ಮಂಜೂಷ, ನನ್ನ ಹಿಡಿದುಕೊಂಡು ಹೋಗುವ ಮಂಜೂಷ, ನನ್ನ ಹಿಡಿದುಕೊಳ್ಳುವ ಮಂಜೂಷ ಅದು ನೀನು. ನಾನು ಹೋಗೋಗಿ ನಿಮಗೆ ಹೇಳ್ಬಿಟ್ನಲ್ಲ, ನಾನು ಸತ್ಯ ನಿಮ್ಮ ಹತ್ರ ಹೇಳ್ಬಿಟ್ಟೆ ನೋಡ್ರಿ.
ಹಲ್ಲೆಲೂಯಾ. ನಾನು ದೇವ್ರು ಹೇಳ್ತಾ ಇದ್ದಾರೆ, ಹೊಸ ಒಡಂಬಡಿಕೆಯ ಮಂಜೂಷ ನೀವಂತೆ, ನಾನಂತೆ. ಡೌಟಾ ಡೌಟಾ ಡೌಟಾ? ನಾನು ಹೇಳಿದೆ, ಮಂಜೂಷವನ್ನ ಹೊರುವಂತವ್ರು ಯಾರು? ಲೇವಿಯರು, ಯಾಜಕರು. ಪ್ರೈಸ್ ದಿ ಲಾರ್ಡ್. ಈಗ ಹೊಸ ಒಡಂಬಡಿಕೆಯ ಮಂಜೂಷವನ್ನ, ಹೊಸ ಒಡಂಬಡಿಕೆಯ ಮಂಜೂಷ, ಹೊಸ ಒಡಂಬಡಿಕೆಯಲ್ಲಿ ದೇವರ ಯೇಸು ಎಂಬುದಾಗಿ ವಾಕ್ಯವನ್ನ ಹೊತ್ತುಕೊಂಡು ಹೋಗುವಂತ ಮಂಜೂಷ ನಾವಾಗಿದ್ದೇವೆ. ಯೇಸು ಕ್ರಿಸ್ತನ್ ಹೇಳ್ತಾನೆ, ವಾಕ್ಯವನ್ನ ಬಾಯಲಲ್ಲ, ವಾಕ್ಯವನ್ನ ಕೈಯಲಲ್ಲ, ವಾಕ್ಯವನ್ನ ನಿಮ್ಮ ಬಟ್ಟೆಯಲ್ಲ, ವಾಕ್ಯವನ್ನ ನಿಮ್ಮ ದೇಹದ ಮೇಲಲ್ಲ, ವಾಕ್ಯವನ್ನ ನಿಮ್ಮ ಹೃದಯದ ಒಳಗಡೆ ಬಾರ್ದಿಟ್ಟುಕೊಳ್ಳಿ ಎಂಬುದಾಗಿ ದೇವರು ಹೇಳ್ತಾನೆ. ನಮಗೆ ಅರ್ಥ ಆಗಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ, ವಾಕ್ಯವನ್ನ ಹೃದಯದ ಹಲಗಿನಲ್ಲಿ ಬರೆದಿಟ್ಟುಕೊಳ್ಬೇಕಂತೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ದೇವರು ದಾಸಾಜ್ಞೆಗಳನ್ನ ಕಲ್ಲಿನ ಹಲಿಗೆ ಮೇಲೆ ಬರೆದು ಕೊಟ್ಟ. ಅದನ್ನ ಇಡಕ್ಕೆ ಒಂದು ಮಂಜೂಷ ಬೇಕಾಗಿತ್ತು. ಆ ಮಂಜೂಷವನ್ನ ನೇಮಿಸಿದ ದೇವರು. ಆ ಮಂಜೂಷ ದೇವರ ಮಹಿಮೇಲೆ ತುಂಬಲ್ಪಟ್ಟಿತ್ತು. ಆ ಮಂಜೂಷ ಕೃಪಾಸನವಾಗಿ ಮಾಡಲ್ಪಡ್ತು. ಆ ಮಂಜೂಷ ಕೃಪಾಸನದ ಮೇಲೆ ಸ್ವರ್ಗದ ದೇವರು ಇಳಿದು ಬರ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ದೇವರು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಹೊಸ ಒಡಂಬಡಿಕೆಯ ಮಂಜೂಷ ನೀನು. ದೇವರು ಹೇಳ್ತಾರೆ, ನಿನ್ನ ಹೃದಯದ ಅಲಗು. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಏನೋ ಒಂದು ಆರಿಸ್ಕೊಂಡ್ರು ಬರೆಯಕ್ಕೆ, ಯಾವುದೊಂದು ಕಲ್ಲನ್ನ ಬಂಡೆಲ್ ಆರಿಸ್ಕೊಂಡ್ರು ಬರೆಯಕ್ಕೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ, ಕಲ್ಲು ಮೇಲಲ್ಲ, ನನಗೆ ಹಲಗು ನಿಮ್ಮ ಹೃದಯ. ನನ್ನ ವಾಕ್ಯ ನಿಮ್ಮ ಹೃದಯದಲ್ಲಿರ್ಬೇಕು, ನಾನು ನಿಮ್ಮ ಹೃದಯದಲ್ಲಿರ್ಬೇಕು. ಅಂದ್ರೆ ವಾಕ್ಯವನ್ನು ಹಿಡಿಯುವಂಥದ್ದೇನು? ಮಂಜೂಷ. ಹಂಗಂದ್ಮೇಲೆ ಹೊಸ ಒಡಂಬಡಿಕೆ ಮಂಜೂಷ ಯಾರು? ನಾವೇ. ಧೈರ್ಯವಾಗಿ ಹೇಳ್ರಿ ನಾನೇ ಅಂತ. ಗುಂಡ್ರಿಗೆ ಕುತ್ಕೊಂಡಿದ್ದೀವಿ, ಏನ್ ಮಾಡೋಣ? ಹಲ್ಲೆಲೂಯಾ. ಯಾರು ಹೇಳ್ತಿದ್ರು, ಭಾನುವಾರ ಬಿರಿಯಾನಿ, ಒಳ್ಳೆ ಬಿರಿಯಾನಿ ಕೊಡ್ತಾರೆ, ಅದಕ್ಕೆ ಕೆಲವು ಜನರಿಗೆ 2 ಕೊಂಬು ಬಂದ್ಬಿಡ್ತದೆ ಅಂತ. ಹಲ್ಲೆಲೂಯಾ. ಒಳ್ಳೆ ಬಿರಿಯಾನಿ ಸಿಗೋ ಜಾಗ ಇದು, ಒಳ್ಳೆ ದೇವರ ಸಾನ್ನಿಧ್ಯ ಇಳಿದು ಬರೋ ಜಾಗ ಇದು. ಇದು ಕೃಪಾಸನ್ನವಾಗಿದೆ. ಇಲ್ಲಿ ದೇವರು ಮಾತಾಡ್ತಾರೆ, ಇಲ್ಲಿ ದೇವರ ದರ್ಶನ ಇದೆ. ದೇವರು ಮಾತಾಡುವಾಗ ಅದಕ್ಕೆ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ಯಾರ್ಯಾರ ಹೆಸರು ಬರ್ಕೊಂಡ್ಬಂದು ಕೂತ್ಕೊಂಡ್ರೆ ನೀವೆಲ್ಲ ಒಪ್ಪಿಸ್ಕೊಡ್ತೀರಾ? ಕೋಪ ಬರ್ತದಲ್ಲ. ನಾನು ಫಸ್ಟೇ ಹೇಳಿದೆ, ನಿಮ್ಮ ಹೃದಯ ದೇವರಿಗೆ ಅಲಗಾಗಿದೆ ಅಂತ. ಅವಾಗ ಒಂದು ಸ್ತೋತ್ರ ಬಂದಿಲ್ಲ, ಹಿಂಗೆ ಹೇಳ್ಬಿಟ್ರೆ ಕೋಪ ಬಂದ್ಬಿಡ್ತು. ಅಕ್ಕದ ಮೇಲೆ ಕೂತ್ಬೇಕು ಹಂಗೆ. ಹಲ್ಲೆಲೂಯಾ. ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ. ದೇವ್ರು ಹೇಳ್ತಾರೆ, ಹೊಸ ಒಡಂಬಡಿಕೆ ಮಂಜೂಷ ಅದು ನೀನು. ನಿನ್ನ ಹೃದಯವೇ ನಾನು ಬರೆಯುವಂತ ವಾಕ್ಯದ ಅಲಗು. ಈ ಅಲಗು, ಈ ವಾಕ್ಯಗಳನ್ನ, ಈ ದೇವರ ಮಾತುಗಳನ್ನ ಹಿಡಿಯುವಂಥದ್ದು, ಮರೆ ಮಾಡುವಂಥದ್ದು ಏನು? ಮಂಜೂಷ. ದೇವರು ಹೇಳ್ತಾರೆ, ಹೊಸ ಒಡಂಬಡಿಕೆಯ ಮಂಜೂಷ ಅದು ಬೇರೆ ಯಾರು ಅಲ್ಲ, ಆ ಹೊಸ ಒಡಂಬಡಿಕೆಯ ಮಂಜೂಷನೇ ನೀನಾಗಿದ್ದೀ. ನೀನಾಗಿದ್ದೀಯಾ, ನಿನ್ನ ಕುಟುಂಬವಾಗಿದೆ, ನಿನ್ನ ತಲೆಮರೆ ಆಗಿದೆ. ಯಾಕೆಂದ್ರೆ ನಾವು ಯೇಸುವನ್ನ ಹೊತ್ತುಕೊಂಡು ಹೋಗುವಂತವರು. ಎನ್ನದಾಗಿ ದೇವರ ವಾಕ್ಯ ಹೇಳ್ತದೆ, ನಾವು ಯೇಸುವನ್ನ ಧಾರಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಲಾತ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಹೇಳ್ತದೆ, ಏನಕ್ಕೆ ದೀಕ್ಷಿಸ್ತಾನ ಅಂದ್ರೆ ನಾವು ಕ್ರಿಸ್ತನಲ್ಲಿ ಸೇರುವುದಕ್ಕೂ ಕ್ರಿಸ್ತನ ಮೇಲೆ ಬರುವುದಕ್ಕೂ ಎರಡನೇದಾಗಿ ನಾವು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀವಿ, ವಾಕ್ಯವನ್ನ ಧರಿಸಿಕೊಂಡಿದ್ದೀವಿ, ವಾಕ್ಯವನ್ನ ಇಟ್ಟುಕೊಂಡಿದ್ದೀವಿ. ಹಂಗಂದ ಮೇಲೆ ಹೊಸ ಒಡಂಬಡಿಕೆಯ ಮಂಜೂಷ ಯಾರು? ನಾನು. ಅದಕ್ಕೆ ದೇವರು ಹೇಳ್ತಾರೆ, ಇದು ನೀತಿವಂತನ ಗೂಡಾರದ ಮುಂದಗಡೆ ಯಾವ ಉಪದ್ರವ ಬರ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಗೂಡಾರ ಅದು ನಿನ್ನದಾಗಿರಬಾರ್ದು, ನಿನ್ನ ಗೂಡಾರ ಅದು ನಿನ್ನದಾಗಿರಬಾರ್ದು. ನೀನು ದೇವರ ಗೂಡಾರವಾಗಿರೋ, ನಿನ್ನ ಮನೆ ದೇವರ ಗೂಡಾರವಾಗಿರಲಿ. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ 5-6 ವಾಕ್ಯ ಹೇಳ್ತದೆ, ಅವನು ನಮ್ಮನ್ನ ಹೊಸ ಒಡಂಬಡಿಕೆಯಲ್ಲಿ ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನ ನೀತಿಗರಿಸಿ ನಮ್ಮನ್ನ ಅವನು ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಅವನು ಮಾಡಿದಾನೆ. ನಿಮ್ ಡೌಟಾ? ಓದ್ರಿ ವಾಕ್ಯ ಓದ್ರಿ. ನಾನೇನೋ ಭಯಂಕರ ಪ್ರಸಂಗ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಇಲ್ಲಿ.
ನಮ್ಮನ್ನು ಪ್ರೀತಿಸುವವನು ಆ, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ನಮ್ಮನ್ನ ಪ್ರೀತಿಸುವವನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ಯಾರ ಮೂಲಕ ಮಾತಾಡಬೇಕು? ಯಾರ ಮೂಲಕ? ತನ್ನ ರಕ್ತದ ಮೂಲಕ ಯೇಸುವಿನ ರಕ್ತದ ಮೂಲಕ. ನಮ್ಮನ್ನು ಹೌದಮ್ಮ. ಪಾಪಗಳಿಂದ ಬಿಡಿಸಿದವನು. ಅವನ ರಕ್ತದ ಮೂಲಕ ನಮ್ಮನ್ನ ಪಾಪಗಳಿಂದ ಬಿಡಿಸಿ ನಮ್ಮನ್ನು ರಾಜ್ಯವನ್ನಾಗಿಯೂ ನಮ್ಮನ್ನ ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ತಂದೆಯಾಗಿರುವಂತ ದೇವರಿಗೆ ನಮ್ಮನ್ನ ಯಾಜಕರನಾಗಿಯೂ ಮಾಡಿದವನಾಗಿರುವಾತನು. ಆ ಆಗಿರುವಾತನಿಗೆ ಯುಗಾಂತರಗಳಲ್ಲಿಯೂ ಸಾಕು. ಅಲ್ಲೇಲೂಯಾ. ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ? ಯೇಸುವನ್ನ ಹೊತ್ತುಕೊಂಡು ಹೋಗುವಂತ, ವಾಕ್ಯವನ್ನ ಹೊತ್ತುಕೊಂಡು ಹೋಗುವಂತ ಯಾಜಕರನ್ನಾಗಿ, ಲೇವಿಯರನ್ನಾಗಿ, ತನ್ನ ಸ್ವಕೀಯ ಜನರನ್ನಾಗಿ ಸ್ವರ್ಗದ ದೇವರು ಹೊಸ ಒಡಂಬಡಿಕೆಯಲ್ಲಿ ಅವನ ರಕ್ತದ ಮೂಲಕವಾಗಿ ನಮ್ಮನ್ನ ಬಿಡಿಸಬೇಕಾದ ಎಲ್ಲ ಕಾರ್ಯಗಳಿಂದ ಬಿಡಿಸಿ ನಮ್ಮ ಒಳಗಡೆ ಇರುವುದನ್ನೆಲ್ಲ ತೆಗೆದು ಬಿಸಾಕಿ ಅವನೇ ನಮ್ಮ ಒಳಗಡೆ ಆಹ್ವಾನ ಆಗಿದ್ದಾನೆ. ಪ್ರೈಸ್ ಗಾಡ್. ಈಗ ನಾವು ಯೇಸುವನ್ನ ಹೊತ್ತುಕೊಂಡು ಹೋಗುವಂತವರು. ಅಂದ ಮೇಲೆ ನಾವು ಹೊಸ ಒಡಂಬಡಿಕೆಯ ಮಂಜೂಷ. ಈ ಮಂಜೂಷ ಸಾಧಾರಣವಾದ ಮಂಜೂಷವಲ್ಲ. ಅವನ ಮಹಿಮೆಯಲ್ಲಿಯೋ, ಅವನ ಶಕ್ತಿಯಲ್ಲಿಯೋ, ಅವನ ಕೃಪೆಯಲ್ಲಿಯೋ ನಮ್ಮನ್ನ ಅವನು ತುಂಬಿಸಿದಾನೆ. ಇನ್ನ ಅರ್ಥ ಆಗಿಲ್ಲ. ಸ್ನಾನಿಕನಾಗಿರುವಂತ ಯೋಹನ ಹೇಳ್ತಾನೆ, ನಾನಾದ್ರೂ ನಿಮಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ನೀರಿನಲ್ಲಿ ಮುಳುಗಿ ದೀಕ್ಷೆ ಸ್ಥಾನ ಕೊಡ್ತಾ ಇದ್ದೇನೆ. ಆದರೆ ನನ್ನ ಹಿಂದೆಗಡೆ ಅವನು ಬರ್ಲಿಕ್ಕಿದ್ದಾನೆ. ಅವನು ಬಂದು ಬಿಟ್ರೆ ನಿಮ್ಮನ್ನ ಬೆಂಕಿಯಲ್ಲಿಯೋ ಆತ್ಮದಲ್ಲಿಯೋ ಅವನು ನಿಮ್ಮನ್ನ ಜ್ಞಾನ ಮಾಡ್ತಾನೆ. ಹಾಲೆಲೂಯಾ, 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 ಹಾಲೆಲೂಯಾ. ಕೃಪಾಸನದ ಮುಂದೆಗಡೆ ದೇವರು ಇಳಿದು ಬರಕ್ಕಿಂತ ಮುಂಚೆ ಅವನ ಬೆಂಕಿ ಇಳಿದು ಬರುತ್ತೆ. ಆ ಬೆಂಕಿಯಲ್ಲಿ ಅವನು ಪ್ರಕಟವಾಗ್ತಾನೆ. ಆ ಬೆಂಕಿಯಲ್ಲಿ ಅವನು ಮಾತಾಡ್ತಾನೆ. ಯಾರ ಮನೆ ಒಳಗಡೆ ಬೆಂಕಿ ಆರೋಗಿದೆಯೋ ಇವತ್ತು ಯಜ್ಞ ವೇದಿಗಳು ಕಟ್ಟಲ್ಪಡಲೇ. ಹ ಬೆಂಕಿ ಇಳಿದು ಬರಬೇಕಾದ್ರೆ ಯಜ್ಞವೇದಿ ಜೀವಂತವಾಗಿರಬೇಕು. ಕೆಡವಲ್ಪಟ್ಟ ಯಜ್ಞವೇದಿ ಯಾವ್ದಾದ್ರು ಇಲ್ಲಿದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಮೂಲಕವಾಗಿ ಯಜ್ಞವೇದಿಗಳು ರೂಪಿಸಲ್ಪಡಲೇ. ಆ ಯಜ್ಞವೇದಿಯಲ್ಲಿ ದೇವರ ಬೆಂಕಿ ಪ್ರಕಟವಾಗಲಿ. ದೇವರ ಬೆಂಕಿ ಪ್ರಕಟ ಆಗುವಾಗ ಆ ಬೆಂಕಿಯಲ್ಲಿ ಅವನು ಮಾತಾಡ್ತಾನೆ. ಹಲ್ಲೆಲೂಯಾ. ನನ್ನ ಹಿಂದೆಗಡೆ ಅವನು ಬರ್ತಾನೆ. ಅವನು ಬಂದ್ಬಿಟ್ರೆ ಬೆಂಕಿಯಲ್ಲಿಯೂ ಆತ್ಮದಲ್ಲಿಯೂ ನಮ್ಮನ್ನು ತುಂಬಿಸ್ತಾನೆ, ದೀಕ್ಷಾ ಸ್ಥಾನ ಮಾಡಿಸ್ತಾನೆ. ಹಲ್ಲೆಲೂಯಾ. ನಾವು ಸಾಧಾರಣವಾದವರಲ್ಲ. ಈ ಮಂಜೂಷ ಬೆಂಕಿಯಲ್ಲಿ ತುಂಬಲ್ಪಟ್ಟ ಮಂಜೂಷ. ಓ, ದೇವರ ಆತ್ಮದಲ್ಲಿ ತುಂಬಲ್ಪಟ್ಟ ಮಂಜೂಷ, ದೇವರ ಮಹಿಮೆಯಲ್ಲಿ ತುಂಬಲ್ಪಟ್ಟ ಮಂಜೂಷ. ಹಲ್ಲೆಲೂಯಾ. ನಮ್ಮ ಒಳಗಡೆ ಏನೇನೋ ಇತ್ತು, ಅವನ ರಕ್ತ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ಎಲ್ಲ ಖಾಲಿ ಮಾಡಿ, ಖಾಲಿ ಆಗಿರುವಂತ ಈ ಮಂಜೂಷದ ಒಳಗಡೆ ಅವನು ಇಳಿದು ಬಂದಿದ್ದಾನೆ. ಅವನು ಇಳಿದು ಬಂದಿದ್ದಾನೆ. ಈಗ ನಾವು ಅವನನ್ನ ಹೊತ್ತುಕೊಂಡು ಹೋಗುವಂತ ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇವೆ. ಎಂತ ಪದವಿ, ಎಂತ ಪದವಿ, ಎಂತ ಭಾಗ್ಯವನ್ನ